ಎಲ್ರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವಕುಮಾರ ಅಳಗೋಡು. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಅನ್ನುವಂತಹ ಒಂದು ಕೃತಿಯಲ್ಲಿ ಆರಂಭದಲ್ಲಿ ಒಂದು ಮಾತನ್ನು ಬರೀತಾರೆ ಅವರು. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಇಲ್ಲಿ ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ ಅಂತ. ಈ ಮಾತು ನಮ್ಗೆ ಇಡೀ ದೈನಂದಿನ ಬದುಕಿನಲ್ಲಿ ಅದು ಎಷ್ಟು ಆಪ್ತ ಆಗುತ್ತೆ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ತಾ ನೇರವಾಗಿ ಇವತ್ತು ಕವಿರಾಜ ಮಾರ್ಗದ 2ನೆಯ ಪರಿಚ್ಛೇದವನ್ನ ನಾವೆಲ್ಲರೂ ಗಮನಿಸೋಣ. ಈಗಾಗಲೇ ಆರಂಭಿಕ ಹಂತದಲ್ಲಿ ಕವಿರಾಜ ಮಾರ್ಗದ ಪರಿಚಯವನ್ನು ನೋಡಿ ಆಗಿತ್ತು. ಆರಂಭದ ಆಶ್ವಾಸ ದೋಷಾನುವರ್ಣನ ನಿರ್ಣಯ, ಈ ಆಶ್ವಾಸವನ್ನು ಕೂಡ ನೋಡಿ ಆಗಿತ್ತು. ಈಗ 2ನೆಯ ಆಶ್ವಾಸ, ಅದು ಶಬ್ದಾಲಂಕಾರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಆಶ್ವಾಸ. ಆಶ್ವಾಸದ ಹೆಸರೇ ಶಬ್ದಾಲಂಕಾರ ವರ್ಣನ ನಿರ್ಣಯ ಅಂತ. ಈ ಆಶ್ವಾಸದಲ್ಲಿ ಕವಿರಾಜ ಮಾರ್ಗಕಾರ ನಮಗೆ ಏನನ್ನ ತಿಳಿಸಿಕೊಡ್ತಾ ಇದ್ದಾನೆ ಅಂತಂದ್ರೆ, ನಮಗೆ ಈ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಗಳು ಕಾವ್ಯ ಮೀಮಾಂಸೆಯ ವ್ಯಾಪ್ತಿಯಲ್ಲಿ ಹೆಚ್ಚು ಸ್ಪಷ್ಟ ಆಗ್ತಾ ಹೋಗುತ್ತೆ. ಶಬ್ದಾಲಂಕಾರ ಅಂತಂದ್ರೆ ಏನು, ಶಬ್ದಾಲಂಕಾರದ ಪ್ರಕಾರಗಳು ಯಾವುದೆಲ್ಲ, ಶಬ್ದಾಲಂಕಾರದಲ್ಲಿ ಪ್ರಯೋಗಗಳನ್ನು ಯಾವ ರೀತಿ ಮಾಡ್ತಾರೆ, ಯಾವುದಕ್ಕೆ ಹೆಚ್ಚು ಪ್ರಾಧಾನ್ಯತೆ, ಅರ್ಥಾಲಂಕಾರ ಅಂತಂದ್ರೆ ಏನು, ಅರ್ಥಾಲಂಕಾರದ ಸ್ವರೂಪ ಲಕ್ಷಣಗಳು ಏನೆಲ್ಲ ಇರುತ್ತೆ, ಯಾವ್ಯಾವ ಅರ್ಥಾಲಂಕಾರಗಳು ಪ್ರಮುಖವಾಗಿ ಕನ್ನಡದಲ್ಲಿ ಬಳಕೆ ಆಗ್ತಾ ಇದೆ, ಈ ರೀತಿ ಹಲವು ವಿಚಾರಗಳನ್ನೆಲ್ಲ ನಾವೇನ್ ಮಾಡ್ತೇವೆ ಅಂತಂದ್ರೆ ಕಾವ್ಯ ಮೀಮಾಂಸೆಯಲ್ಲಿ ಗಮನಿಸ್ತೇವೆ. ಸಂಸ್ಕೃತ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿ ಸಂಸ್ಕೃತ ಕಾವ್ಯ ಮೀಮಾಂಸಕರು ಅಂತ ನಾವು ಗುರುತಿಸಲು ಹಾಗೆ ಭರತ, ಭಾಮಹ, ದಂಡಿ, ವಾಮನ, ಅಭಿನವಗುಪ್ತ, ರುದ್ರಟ, ಲೊಲ್ಲಟ, ಕುಂತಕ, ಕ್ಷೇಮೇಂದ್ರ, ಅಭಿನವಗುಪ್ತ, ಜೊತೆಯಲ್ಲಿ ಆನಂದವರ್ಧನ, ಹೀಗೆ ಬೇರೆ ಬೇರೆ ಕಾವ್ಯ ಮೀಮಾಂಸಕ ನಮಗೆ ಸ್ಪಷ್ಟ ಆಗುತ್ತಾ ಹೋಗ್ತಾರೆ. ಕಳೆದ ಸಂಚಿಕೆಯಲ್ಲಿ ಅಥವಾ ಕಳೆದ ಪರಿಚ್ಛೇದದಲ್ಲಿ ನಾವು ನೋಡಿರುವ ಹಾಗೆ ಈ ಕವಿರಾಜ ಮಾರ್ಗಕಾರನ ಕವಿರಾಜ ಮಾರ್ಗ ಕೃತಿಯ ರಚನೆಗೆ ಬಹಳ ಮುಖ್ಯವಾಗಿ ಆಕರ ಗ್ರಂಥವಾಗಿದೆ ಯಾವುದು ಅಂತಂದ್ರೆ ಅದು ಸಂಸ್ಕೃತ ಕಾವ್ಯದಲ್ಲಿ ಅಥವಾ ಸಂಸ್ಕೃತ ಕಾವ್ಯ ಮೀಮಾಂಸಕನಾಗಿರುವಂತಹ ದಂಡಿಯ ಕಾವ್ಯಾದರ್ಶ ಅನ್ನುವಂತಹ ಕೃತಿ, ಜೊತೆಯಲ್ಲಿ ಭಾಮಹನ ಕಾವ್ಯಾಲಂಕಾರ ಅನ್ನುವಂತಹ ಒಂದು ಕೃತಿಯನ್ನ ಆಧಾರವಾಗಿರಿಸಿಕೊಂಡು ಸ್ವತಂತ್ರ ಕಲ್ಪನೆಯನ್ನು ಕೂಡ ಸೇರಿಸಿಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಈ ಕೃತಿಯನ್ನ ಮಾರ್ಗಕಾರ ರಚನೆ ಮಾಡ್ತಾನೆ. ಹಾಗಾಗಿಯೇ ನಮಗೆ ಅಲ್ಲಿ ಕಾಣಿಸುವಂತಹ ಹಲವು ಸಂಗತಿಗಳು ಇಲ್ಲಿ ಕಾಣಿಸುತ್ತೆ. ಸಂಸ್ಕೃತದಿಂದ ತದ್ಭವವಾಗಿ ಕೆಲವೊಮ್ಮೆ ನೇರವಾಗಿ ಪಡ್ಕೊಂಡಿರುವಂತಹ ಸಂಗತಿಗಳು, ಜೊತೆಯಲ್ಲಿ ಸಮಕಾಲೀನವಾಗಿ ತಾನು ತನ್ನ ಕಾಲದಲ್ಲಿ ಯಾವ್ಯಾವ ಕವಿಗಳನ್ನ ಅವನು ಗುರುತು ಮಾಡ್ಕೊಂಡಿದ್ದ. ಈಗಾಗಲೇ ಕಳೆದ ಪರಿಚ್ಛೇದದಲ್ಲಿ ನೋಡಿದ ಹಾಗೆ ಪದ್ಯ ಕವಿಗಳು, ಗದ್ಯ ಕವಿಗಳನ್ನ ಅವರ ಕಾವ್ಯವನ್ನ ಗಮನಿಸಿಬಿಟ್ಟು ಆ ಕಾವ್ಯದಲ್ಲಿ ಕೆಲವು ಪದ್ಯಗಳನ್ನ ಆಯ್ಕೆ ಮಾಡ್ಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಕೆಲವು ನಿಯಮಗಳಿಗೆ ಅನುಸಾರವಾದ ಪದ್ಯಗಳನ್ನ ಆಯ್ಕೆ ಮಾಡ್ತಾನೆ, ಕೆಲವು ಪದ್ಯಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಿಯಮವನ್ನ ಅಥವಾ ಲಕ್ಷಣವನ್ನ ಬರೆಯುವಂತಹ ಒಂದು ಕೆಲಸವನ್ನ ಮಾಡ್ತಾನೆ. ಹಾಗಾಗಿ ಈ 2ನೆಯ ಪರಿಚ್ಛೇದ, ಈ ಶಬ್ದಾಲಂಕಾರ ಅನ್ನುವಂತಹ ಪರಿಚ್ಛೇದದಲ್ಲಿ ನಾವು ನೋಡಬೇಕಾಗಿರುವಂತಹ ಬಹಳ ಮುಖ್ಯವಾಗಿರುವ ಸಂಗತಿ ಏನು ಅಂತಂದ್ರೆ ಅಥವಾ ತಿಳಿಯಬೇಕಾಗಿರುವಂತಹ ಸಂಗತಿ ಏನು ಅಂತಂದ್ರೆ ಶಬ್ದಾಲಂಕಾರ. ಶಬ್ದಗಳಿಂದಲೇ ಅಲಂಕಾರವನ್ನ ಉಂಟು ಮಾಡುವಂತಹದ್ದು, ಅಂದ್ರೆ ಶಬ್ದವೇ ಇಲ್ಲಿ ಪ್ರಧಾನ. ನಾವು ಬಳಸುವಂತಹ ಒಂದು ಪದ್ಯದಲ್ಲಿ ಶಬ್ದಕ್ಕೆ ಮೊದಲ ಆದ್ಯತೆ ಇದ್ದು ಶಬ್ದವೇ ಪ್ರಧಾನವಾಗಿರುವಂತಹ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಏನಿದೆ ಅದಕ್ಕೆ ಶಬ್ದಾಲಂಕಾರ ಅಂತ ಕರಿತೇವೆ. ಬಹಳ ಮುಖ್ಯವಾಗಿ ಕಾವ್ಯದಲ್ಲಿನ ಶಬ್ದಗಳ ವೈಚಿತ್ರ್ಯ ಅಥವಾ ಶಬ್ದ ಸೌಂದರ್ಯವನ್ನೇ ನಾವೇನ್ ಮಾಡ್ತೇವೆ ಅಂತಂದ್ರೆ ಶಬ್ದಾಲಂಕಾರ ಅನ್ನುವಂತಹ ರೀತಿಯಲ್ಲಿ ಕರಿತಾ ಹೋಗ್ತೇವೆ. ಇಲ್ಲಿ ಅರ್ಥಕ್ಕಿಂತಲೂ ಬಳಸುವಂತಹ ಅರ್ಥಕ್ಕಿಂತಲೂ ಕೂಡ ಶಬ್ದಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಗುರುತಿಸುವಂಥದನ್ನ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಒಂದು ಶಬ್ದಕ್ಕೆ ಹಲವಾರು ಅರ್ಥಗಳು ಇರಬಹುದು ಅಥವಾ ಇರುತ್ತೆ, ಆದರೆ ಹಲವಾರು ಅರ್ಥಗಳಿರುವಂತಹ ಬೇರೆ ಶಬ್ದಗಳನ್ನ ಬಳಸಿದ್ರೆ ಆಗದೇ ಇರುವಂತಹ ಪರಿಣಾಮವನ್ನ ಒಂದು ಶಬ್ದ ಏನ್ ಮಾಡತ್ತೆ ಅಂತಂದ್ರೆ ಅದು ನಮಗೆ ಪರಿಣಾಮವನ್ನ ಉಂಟು ಮಾಡತ್ತೆ. ಹಾಗಾಗಿ ಶಬ್ದಗಳ ವೈಚಿತ್ರ್ಯ ಒಂದು ರೀತಿಯಲ್ಲಿ ಕವಿಯ ಕಸರತ್ತಿನ ನೆಲೆಯಲ್ಲಿ ಸೃಷ್ಟಿಯಾಗುವಂತಹ ಒಂದು ಕಾವ್ಯ ಏನಿದೆ ಅಥವಾ ಪದ್ಯಗಳೇನಿದೆ ಅದಕ್ಕೆ ಬಹಳ ವಿಶೇಷವಾದಂತಹ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂಥದ್ದು ಈ ಶಬ್ದಾಲಂಕಾರ ಅನ್ನೋದನ್ನು ನಾವು ನೋಡ್ಬೋದು. ಕನ್ನಡದ ಅನೇಕ ಕವಿಗಳು, ಜೊತೆಗೆ ಸಂಸ್ಕೃತದ ಅನೇಕ ಕವಿಗಳು, ಸಂಸ್ಕೃತ ಮೀಮಾಂಸಕರು ಈ ಬಗೆಯ ಹಲವು ಪದ್ಯಗಳನ್ನು ರಚನೆ ಮಾಡಿದ್ದು ನಮಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ಅದನ್ನು ಇನ್ನೂ ವಿಸ್ತಾರವಾಗಿ ನಾವು ಕಾವ್ಯ ಮೀಮಾಂಸೆಯ ವಿಡಿಯೋಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಇನ್ನೂ ದೀರ್ಘವಾಗಿ ಆಳವಾಗಿ ಅಧ್ಯಯನವನ್ನು ಮಾಡಬಹುದು. ಹಾಗಾಗಿ ಈ ಶಬ್ದಾಲಂಕಾರದಲ್ಲಿ ಬಹಳ ಮುಖ್ಯವಾಗಿ ಶಬ್ದಕ್ಕೆ ಮೊದಲ ಆದ್ಯತೆ, ಅದನ್ನ ಇಟ್ಕೊಂಡ್ಬಿಟ್ಟು ಒಂದು ಕಾವ್ಯದಲ್ಲಿ ಯಾವ ಯಾವ ರೀತಿಯ ಪ್ರಯೋಗಗಳು ಇರಬಾರದು,
ಜೊತೆಗೆ ಯಾವ ಯಾವ ರೀತಿಯಲ್ಲಿ ಆ ದೋಷವನ್ನ ಕಳ್ಕೊಳ್ಬೇಕು, ದೋಷ ಮುಕ್ತವಾಗಬೇಕು, ಜೊತೆಗೆ ಎಂತೆಂತಹ ಒಂದು ರಚನೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳಲ್ಲಿ ಈ ಕವಿರಾಜ ಮಾರ್ಗಕಾರನ 2ನೇ ಪರಿಚ್ಛೇದ ಏನ್ ಮಾಡುತ್ತೆ ಅಂತಂದ್ರೆ ಮಾಹಿತಿಗಳನ್ನ ಕೊಡ್ತಾ ಹೋಗುತ್ತೆ. ಇಷ್ಟನ್ನ ತಿಳಿಸಿ ಆರಂಭದಲ್ಲಿ ಅವನೊಂದು ಮಾತನಾಡ್ತಾನೆ ನೋಡಿ. ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಗಳ ಕುರಿತಾಗಿ ಪರಿಚ್ಛೇದದ ಆರಂಭದ 2ನೇ ಪದ್ಯದಲ್ಲಿ ಅವನು ಈ ತರ ಒಂದು ಮಾತುಗಳನ್ನು ಹೇಳ್ತಾನೆ. ಚಾರು ಶ್ರೀ ನೃಪತುಂಗ ವಿಚಾರ ಕ್ರಮ ಮಾರ್ಗ ಗಣನೆಯೊಳ್ ಪರಮಾಲಂಕಾರ ವಿಭಾಗಂ ವಿವಿಧ ಆಕಾರಂ ಶಬ್ದಾರ್ಥ ಭೇದದಿಂದ 2ಕ್ಕೂ, ಅಂದ್ರೆ ವಿಶೇಷವಾಗಿರುವಂತಹ ಅಲಂಕಾರಗಳಲ್ಲಿ ಏನಿದೆ ಆ ಅಲಂಕಾರಗಳಲ್ಲಿ ಮೊದಲು ಕಾಣಿಸಿಕೊಳ್ಳುವಂಥದ್ದು ಶಬ್ದಾಲಂಕಾರ ಹಾಗೂ ಅರ್ಥಾಲಂಕಾರ ಅನ್ನುವಂತಹ 2 ಭೇದಗಳಿದೆ ಈ ಅಲಂಕಾರದಲ್ಲಿ ಅನ್ನುವಂತಹ ಮಾತುಗಳನ್ನ ಆರಂಭದಲ್ಲಿ ಹೇಳಿ ನಮಗೊಂದು ಸೂಚನೆಯನ್ನ ಕೊಡ್ತಾನೆ. ಅಲಂಕಾರ ಅಂತಂದ್ರೆ ಏನು, ಅಲಂಕಾರ ಸ್ವರೂಪ ಲಕ್ಷಣಗಳು ಹೇಗೆ ಅನ್ನುವಂತಹ ರೀತಿಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಒಂದು ಮೂಲ ಪೀಠಿಕೆಯನ್ನ ಒದಗಿಸ್ತಾ ಹೋಗ್ತಾನೆ. ಆ ಬಳಿಕ ಮುಂದೆ ಶಬ್ದ ಸಾರೂಪ್ಯ ಅನ್ನುವಂತಹ ಒಂದು ವಿಚಾರದ ಕುರಿತಾಗಿ ಅವನೊಂದು ಅಭಿಪ್ರಾಯವನ್ನು ಪಡ್ತಾನೆ ನೋಡಿ. ಇಲ್ಲಿಗೆ ಇದು ತಕ್ಕುದು, ಇಲ್ಲಿಗೆ ಇದು ಪೊಲ್ಲದು ಎಂದು ಅರಿದು ಬಲ್ಲಂತೆ ಎಲ್ಲಂ ನೆಲ್ಲುಂ ಮೊಸರುಂಗುಡಿದಂತೆ ಅಲ್ಲದೆ ತಲ್ಲಣಿಸದೆ ಅಲಸದೆ ಇಡು ಮೃದು ಪದಮಂ. ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಒಟ್ಟಾರೆಯಾಗಿ ನಮ್ಗೊಂದಿಷ್ಟು ಶಬ್ದ ಸಂಪತ್ತಿದೆ, ಒಟ್ಟಾರೆಯಾಗಿ ನಮ್ಗೊಂದಿಷ್ಟು ಶಬ್ದಗಳ ಸಂಗ್ರಹ ಇದೆ ಎನ್ನುವ ಕಾರಣಕ್ಕೆ ಎಲ್ಲವನ್ನೂ ಬಳಸಿಬಿಟ್ಟು ಅರ್ಥವನ್ನು ಅದಕ್ಕೆ ನಾವು ಪ್ರಧಾನವಾಗಿ ಯೋಚನೆ ಮಾಡದೆ ಏನ್ ಮಾಡ್ತೇವೆ ಅಂತಂದ್ರೆ ಒಟ್ಟಾರೆಯಾಗಿ ಶಬ್ದಗಳನ್ನ ಪ್ರಯೋಗ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದ್ರೆ ಕಾವ್ಯ ಸೊರಗಿ ಹೋಗುತ್ತೆ. ಕಾವ್ಯದಲ್ಲಿ ಸಹಜವಾದಂತಹ ಅಲಂಕಾರದ ಬದಲಾಗಿ ಕೃತಕತೆಯೇ ಹೆಚ್ಚು ತುಂಬಿಕೊಳ್ಳುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ಇಲ್ಲಿ ಪಡ್ತಾ ಹೋಗ್ತಾನೆ. ಹಾಗಾಗಿ ಏನ್ ಮಾಡಬೇಕು, ನಿಜವಾದಂತಹ ಒಬ್ಬ ಕಾವ್ಯವನ್ನ ಬರೆಯುವಂತಹ ಕವಿ ಅಂತಂದ್ರೆ ಎಲ್ಲಿಗೆ ಯಾವುದು ಸೂಕ್ತವಾಗಿರುವಂತಹ ಶಬ್ದವನ್ನ ಬಳಸಬೇಕು, ಜೊತೆಗೆ ಯಾವ ಶಬ್ದವನ್ನ ಬಳಸಿದ್ರೆ ಪರಿಣಾಮ ಹೆಚ್ಚು ಆಗತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಶಬ್ದಗಳನ್ನ ಪ್ರಯೋಗ ಮಾಡಬೇಕು, ಬಳಸಬೇಕು ಅನ್ನುವಂತಹ ಸಂಗತಿಗಳನ್ನು ಹೇಳ್ತಾನೆ. ಒಂದು ವೇಳೆ ಆ ರೀತಿಯಲ್ಲಿ ಮಾಡ್ಲಿಲ್ಲ, ಎಲ್ಲೆಲ್ಲಿಗೂ ಯಾವುದೋ ಅರ್ಥಕ್ಕೆ ಯಾವುದೋ ಶಬ್ದವನ್ನ ಅಥವಾ ಯಾವುದೋ ಸನ್ನಿವೇಶಕ್ಕೆ ಇನ್ಯಾವುದೋ ಶಬ್ದವನ್ನ ಬಳಸಿದ್ರೆ ಏನಾಗುತ್ತೆ ಅಂತಂದ್ರೆ ನೆಲ್ಲು ಮತ್ತು ಮೊಸರನ್ನ 2 ಮಿಕ್ಸ್ ಮಾಡಿ ಬೆರೆಸಿದ್ರೆ ಹೇಗೆ ಅದು ಒಂದು ಅಸಹ್ಯವಾಗತ್ತೆ ಅಥವಾ ಸಹಿಸಿಕೊಳ್ಳಿಕ್ ಆಗೋದಿಲ್ಲ ಅಥವಾ ಅದೊಂದು ಆಡ್ ಅಂತ ಹೇಗೆ ಕಾಣಿಸುತ್ತೆ ಆ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಮೊಸರಿನ ಜೊತೆಗೆ ಮೊಸರನ್ನು ಬೆರೆಸ್ಬೇಕು ಅಥವಾ ಮೊಸರಿನ ಜೊತೆಗೆ ಸಕ್ಕರೆಯನ್ನು ಬೆರೆಸಿದ್ರೆ ಅದು ಸರಿಯಾಗತ್ತೆ ಬಿಟ್ರೆ ಮೊಸರಿನ ಜೊತೆಗೆ ನೆಲ್ಲನ್ನು ಬೆರೆಸಿದ್ರೆ ನೆಲ್ಲು ಬೇರೆಯಾಗಿ ಕಾಣುತ್ತೆ, ಮೊಸರು ಬೇರೆಯಾಗಿ ಕಾಣುತ್ತೆ. ಹಾಗಾಗಿ ಅಂತಹ ತಪ್ಪುಗಳನ್ನು ಮಾಡಬಾರದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಡ್ತಾ ಹೋಗ್ತಾನೆ. ಆ ಬಳಿಕ ಅರ್ಥ ಸಾಪೇಕ್ಷವಾಗಿ ಅಂದ್ರೆ ಅರ್ಥವು ಅಪೇಕ್ಷೆಯ ಸಹಿತವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಬರಬೇಕು ಅನ್ನುವಂತಹ ಸಂಗತಿಗಳನ್ನು ಹೇಳ್ತಾನೆ. ಅಂದ್ರೆ ಒಂದು ಶಬ್ದ ಮತ್ತು ಅರ್ಥ ಯಾವಾಗ್ಲೂ ಅನ್ಯೂನ್ಯವಾದಂತಹ ಸಂಬಂಧವನ್ನು ಇಟ್ಕೊಂಡಿರ್ಬೇಕು. ಶಬ್ದ ಒಂದ್ ಕಡೆಯಲ್ಲಿರುವಂತದ್ದು ಅದರ ಅರ್ಥ ಇನ್ನೊಂದು ಯಾವುದೋ ರೀತಿಯಲ್ಲಿ ಆಗುವಂತದ್ದಲ್ಲ. ಶಬ್ದಾರ್ಥಗಳು ಹೇಗಿರ್ಬೇಕು ಅಂತಂದ್ರೆ ಪರಸ್ಪರ ಹೊಂದಾಣಿಕೆಯ ಸಂಗತಿಗಳನ್ನ ಹೊಂದ್ಕೊಂಡಿರ್ಬೇಕು ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ. ಅರ್ಥ ಸಾಪೇಕ್ಷಕ್ಕೆ ಕುರಿತಾಗಿ ಅವರ ಅಭಿಪ್ರಾಯ ಪಡ್ತಾನೆ ನೋಡಿ. ಗಳಿಸಿದ ಅರ್ಥಂ ಸಲೆ ಪಾಂಗು ಅರಿಯದೆಯುಂ ಶಬ್ದಂ ಒಂದದಿರ್ದೊಡೆ ಮುತ್ತುಂ ಮೆಣಸುಂ ಕೋದಂತಿರ್ಕುಂ ಕಳಲ್ಚಿ ಕಳೆಗೊಂದಿ ಮುಂದೆ ಬಾರದ ಪದಂ. ಇದು ಅವನಾಡುವಂತಹ ಮಾತು. ಅಂದ್ರೆ ಶಬ್ದ ಮತ್ತು ಅರ್ಥಗಳು ಎಂತಹ ಒಂದು ಸಂಬಂಧವನ್ನ ಹೊಂದಿರಬೇಕು ಅಂತಂದ್ರೆ ಅದು ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆಯನ್ನ ಹೊಂದಿರಬೇಕಾಗುತ್ತೆ. ಅದಿಲ್ಲ, ಶಬ್ದವೇ ಒಂದು ರೀತಿಯಲ್ಲಿ ಅರ್ಥವೇ ಒಂದು ರೀತಿಯಲ್ಲಿ ಆಯ್ತು ಅಂತಂದ್ರೆ ಅದರ ಸಂಬಂಧ ಹೇಗಾಗತ್ತೆ ಅಂತಂದ್ರೆ ಮುತ್ತು ಮಣಿಗಳನ್ನ ನಾವು ಪೋಣಿಸುವಂತಹ ಸಂದರ್ಭದಲ್ಲಿ ಆ ಮುತ್ತು ಮಣಿಗಳ ನಡುವೆ ಯಾವುದೋ ಒಂದು ಕಡೆಯಲ್ಲಿ ಮೆಣಸಿನ ಕಾಳನ್ನ ಬೆರೆಸಿ ಅದನ್ನ ಹುಲಿಗೆಯನ್ನು ಹಾಕಿದ್ರೆ ಅಥವಾ ಅದನ್ನ ಹಾರವನ್ನಾಗಿಸಿದೆ ಹೇಗೆ ಅದೊಂದು ವಿಚಿತ್ರವಾಗಿ ಕಾಣಿಸುತ್ತೋ ಆ ರೀತಿಯಲ್ಲಿ ಶಬ್ದಾರ್ಥಗಳ ನಡುವಿನ ಸಾಮ್ಯತೆ ಇಲ್ಲದೆ ಇದ್ರೆ ಹಾಗೆ ಕಾಣಿಸುತ್ತೆ ಅನ್ನುವಂತಹ ಅಭಿಪ್ರಾಯವನ್ನ ನಾನು ಪಡ್ತಾ ಹೋಗ್ತೇನೆ. ಹಾಗಾಗಿ ಮುತ್ತು ಮತ್ತು ಮುತ್ತುಗಳ ಹಾರವನ್ನೇ ಮಾಡಬೇಕು ಅಥವಾ ಮೆಣಸಿನ ಕಾಳು ಮತ್ತು ಮೆಣಸಿನ ಕಾಳಿನ ಹಾರವನ್ನೇ ಮಾಡಬೇಕು ಬಿಟ್ರೆ ಮೆಣಸು ಮತ್ತು ಮುತ್ತನ್ನ ಬೆರೆಸಿ ಹಾರವನ್ನು ಮಾಡಿದ್ರೆ ಅದು ಎಷ್ಟು ಅಸಹ್ಯವಾಗಿ ಕಾಣುತ್ತೆ ಅಥವಾ ಅದೆಷ್ಟು ವಿರೂಪವಾಗಿ ಕಾಣುತ್ತೆ. ಆ ರೀತಿಯಲ್ಲಿ ಶಬ್ದಾರ್ಥಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರದೇ ಇದ್ರೆ ಹೀಗಾಗತ್ತೆ ಅಂತ ಅಭಿಪ್ರಾಯವನ್ನು ಪಡ್ತಾನೆ. ಆ ಬಳಿಕ ಲಘು ಅಕ್ಷರದ ಪದಾಂತದ ಪಕ್ಕದಲ್ಲಿ ಸಂಯುಕ್ತಾಕ್ಷರವನ್ನು ಬಳಸಿದ್ರೆ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಅಭಿಪ್ರಾಯವನ್ನು ಪಡ್ತಾನೆ. ಇಂತಹ ಹಲವು ತಪ್ಪುಗಳು ನಮ್ಮ ಕಾವ್ಯದಲ್ಲಿ ಆಗಿರೋದು ಕೂಡ ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಅದನ್ನೆಲ್ಲವನ್ನು ಗಮನಿಸಿ ಅವನು ಈ ತರ ಅಭಿಪ್ರಾಯವನ್ನು ಪಡ್ತಿರುವಂತದ್ದು. ನಿಲ್ಲಿಸಿ ಲಘು ಪದಮನ್ ಅದನ್ ಅಗ್ಗಲಿಸಿರೆ ಮತ್ತೆ ಒತ್ತಿ ಬರ್ಪ ಪದಮಂ ತುದಿಯೊಳ್ ನಿಲೆ ಪೇಳ್ದಾಗಳ್ ಕೂಸಿನ ತಲೆಯೊಳ್ ಬಿಣ್ಪರೆಯನ್ ಇಟ್ಟವೊಲ್ ಅಸುಖಕರಂ. ಅವನು ಹೇಳ್ತಾ ಇರೋದು ಏನು ಅಂತಂದ್ರೆ
ಲಘು ಅಕ್ಷರಗಳನ್ನೇ ಬಳಸುವಂತಹ ಒಂದು ಪದ್ಯಬಂಧದಲ್ಲಿ ಅಥವಾ ಬಳಸಿದಂತಹ ಪದ್ಯಬಂಧದಲ್ಲಿ ಒಟ್ಟಾರೆಯಾಗಿ ಸಂಬಂಧವೇ ಇಲ್ಲದ ರೀತಿಯಲ್ಲಿ ಒತ್ತಕ್ಷರಗಳನ್ನ, ಲಘು ಅಕ್ಷರಗಳ ಹಿಂದೆ 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 ಒತ್ತಕ್ಷರಗಳನ್ನ ಬಳಸ್ತಾ ಹೋದರೆ, ಸಜಾತಿಯ ಸಂಯುಕ್ತಾಕ್ಷರಗಳಾಗಬಹುದು ಅಥವಾ ವಿಜಾತಿಯ ಸಂಯುಕ್ತಾಕ್ಷರಗಳಾಗಬಹುದು, ಯಾವುದೇ ರೀತಿಯಾಗಿರುವಂತಹ ಸಂಯುಕ್ತಾಕ್ಷರಗಳನ್ನ ಲಘು ಅಕ್ಷರಗಳ ಹಿಂದೆ ಬಳಸ್ತಾ ಹೋದರೆ ಏನಾಗುತ್ತೆ ಅಂತಂದ್ರೆ, ಅದು ಸಣ್ಣದಾಗಿರುವಂತಹ ಒಂದು ಪುಟ್ಟ ಮಗುವಿನ ತಲೆಯ ಮೇಲೆ ಭಾರವಾಗಿರುವಂತಹ ಒಂದು ಹೊರೆಯನ್ನ ಹೊರಿಸಿದ್ರೆ ಆ ಮಗು ಹೇಗೆ ಬೆನ್ನು ಬಾಗಿಸಿಕೊಂಡು ನೆಲಕ್ಕೆ ಬಿದ್ದು ಬಿಡ್ತಾಳೋ ಆ ರೀತಿಯಲ್ಲಿ ಆ ಪದ್ಯ ಏನಾಗುತ್ತೆ ಅಂತಂದ್ರೆ ಸಂಯುಕ್ತಾಕ್ಷರಗಳ ಭಾರದಿಂದ ಸೊರಗಿ ಹೋಗುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಪಡ್ತಾ ಹೋಗ್ತಾರೆ. ಅಂದ್ರೆ ಒತ್ತಕ್ಷರಗಳನ್ನ ನಾವು ಬಳಸಲೇಬಾರದು ಅನ್ನುವಂಥದ್ದಲ್ಲ, ಬಳಸಬೇಕು. ಆದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಈ ಲಘು ಅಕ್ಷರಗಳ ಹಿಂದೆಯೇ ಬಳಸಿಬಿಟ್ರೆ ಲಘು ಅಕ್ಷರಕ್ಕೆ ಆ ಭಾರವನ್ನ ತಡೆದುಕೊಳ್ಳುವ ಸಾಮರ್ಥ್ಯ ಇಲ್ಲ, ಆ ಲಘು ಅಕ್ಷರ ಸಣ್ಣ ಕೂಸು ಇದ್ದ ಹಾಗೆ ಅನ್ನುವಂತಹ ಅಭಿಪ್ರಾಯವನ್ನ ಪಡ್ತಾ ಹೋಗ್ತಾನೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತೇನೆ ನೋಡಿ, ಯಾವ ರೀತಿಯಲ್ಲಿ ಆ ತರದ ತಪ್ಪುಗಳಾಗತ್ತೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಬರಿಸಿ ಕ್ಷಿತಿಪತಿಯಂ ಸೈತಿರಿಸಿ ಪ್ರಿಯ ಕುಲಶ ವಾರ್ತೆಯಂ ಬೆಸಗೊಂಡು ಸ್ಥಿರಮಿರ್ದು ಪ್ರಭು ನುಡಿಯ ಪ್ರರೂಢ ಮುದನಾನಾಥನ್ ಎಂಬುದಂ ದೂಷ್ಯಂ. ಇಲ್ಲಿ ಗಮನಿಸಿ, ಬರಿಸಿ ಕ್ಷಿತಿಪತಿಂ, ಕ್ಷಿ ಅನ್ನುವಂಥದ್ದು ಸಂಯುಕ್ತಾಕ್ಷರ, ಜೊತೆಯಲ್ಲಿ ಸೈತಿರಿಸಿ ಪ್ರಿಯ ಕುಲಶ, ಪ್ರಿಯ ಸೈತಿರಿಸಿ ಪ್ರಿಯ, ಅಲ್ಲಿ ಹೇಳುವಾಗಲೇ ನಮ್ಗೊಂದು ರೀತಿಯಲ್ಲಿ ಕರ್ಕಶ ಅನ್ನುವ ಅಭಿಪ್ರಾಯ ಉಂಟಾಗ್ತಾ ಹೋಗುತ್ತೆ. ಪ್ರಿಯ ಕುಲಶ ವಾರ್ತೆಯಂ ಬೆಸಗೊಂಡು ಸ್ಥಿರಮಿರ್ದು, ಬೆಸಗೊಂಡು ಸ್ಥಿರಮಿರ್ದು, ಅಲ್ಲಿ ಡು ಅನ್ನುವಂಥದ್ದು ಲಘು ಅಕ್ಷರ, ಅದರ ನಂತರವೇ ಏನಾಗಿದೆ ಅಂತಂದ್ರೆ ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು ಕಾಣಿಸ್ಕೊಂಡಿದೆ. ಜೊತೆಗೆ ಸ್ಥಿ ಅನ್ನುವಂಥದ್ರ ನಂತರದ ಅಕ್ಷರ ರಾದ ಹಿಂದಿನ ಅಕ್ಷರ ಸ್ಥಿ, ಹಾಗಾಗಿ ಸ್ಥಿರ ಅನ್ನುವಂಥಲ್ಲಿ ಮತ್ತೆ ಆ ಭಾರಗಳು ನಮ್ಗೆ ಕಾಣಿಸ್ತಾ ಹೋಗುತ್ತೆ. ಜೊತೆಗೆ ಸ್ಥಿರಮಿರ್ದು ಪ್ರಭು ನುಡಿಯೇ ಪ್ರಹುಡ ಮುದನಾದನ್ ಆತನ್ ಎಂಬುದು ದೂಷ್ಯಂ. ಒಂದು ಸಂಗತಿಯನ್ನ ಇಲ್ಲಿ ತಿಳಿಸ್ತಾ ಇದ್ದೇನೆ. ಆ ಸಂಗತಿಯನ್ನ ನಾವು ಅಷ್ಟು ಮುಖ್ಯವಾಗಿ ನೋಡುವಂಥದ್ದೇನು ಬೇಕು ಅಂತಿಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ತಿರೋದು ಯಾಕೆ ಅಂತಂದ್ರೆ, ಸಂಯುಕ್ತಾಕ್ಷರಗಳ ಭಾರದಿಂದ ಪದ್ಯ ಹೇಗೆ ಅದರ ಸಹಜವಾದಂತಹ ಸೌಂದರ್ಯವನ್ನ ಕಳ್ಕೊಳ್ಳುತ್ತೆ ಅನ್ನುವ ಸಂಗತಿಗಳನ್ನ ಇಲ್ಲಿ ತೋರಿಸ್ತಾ ಇದ್ದೇನೆ. ಹಾಗಾದ್ರೆ ಇಂತಹ ದೋಷವನ್ನ ಸರಿ ಮಾಡ್ಕೊಳ್ಳೋದು ಹೇಗೆ, ಅಥವಾ ಇಂತಹ ದೋಷಕ್ಕೆ ಪರಿಹಾರ ಏನು ಅನ್ನೋದನ್ನು ಕೂಡ ಮುಂದಿನ ಪದ್ಯದಲ್ಲಿ ಆ ದೋಷವನ್ನ ಕಳೆದ ಬಳಿಕ ದೋಷ ಪರಿಹಾರದ ಪದ್ಯವನ್ನು ಕೂಡ ಅಲ್ಲಿ ಕೊಟ್ಟಿದ್ದಾನೆ ನೋಡಿ. ಅದೇ ಅರ್ಥ, ಮೇಲಿನ ಪದ್ಯದ ಅರ್ಥ ಏನಿದೆ ಅದೇ ಅರ್ಥ, ಆದರೆ ಬಳಸುವಂತಹ ಪದ್ಯ ಅಥವಾ ಬಳಸುವಂತಹ ಪದಗಳು, ಶಬ್ದಗಳು ಬೇರೆ ರೀತಿಯಾಗಿದೆ. ಕ್ಷಿತಿಪತಿ ಎಂಬರಿಸಿ ಜಗನ್ನುತನಂ ಸಂತೈಸಿ ಕುಶಲ ವಾರ್ತಾಂತರಮಂ ಮಿತವಚನಮಂ ಬೆಸಗೊಂಡು ಅತಿ ವಿತೀರ್ಣ ಮುದನಾದನ್ ಆತನ್ ಎಂಬುದು ಮಾರ್ಗಂ. ಆ ಮೇಲಿನ ಪದ್ಯವನ್ನ ಉಚ್ಚರಿಸುವಾಗ ಜೊತೆಗೆ ಈ ಪದ್ಯವನ್ನು ಉಚ್ಚರಿಸುವಾಗ ನಮ್ಗೆ ಅದರ ವ್ಯತ್ಯಾಸ ಗೊತ್ತಾಗ್ತಾ ಹೋಗುತ್ತೆ. ಮೊದಲಿನ ಪದ್ಯವನ್ನು ಹೇಳುವಾಗ ತುಂಬಾ ಕಷ್ಟ ಆಗತ್ತೆ ಅದನ್ನು ಉಚ್ಚರಿಸುವಾಗ, ಅಥವಾ ಅದನ್ನು ಉಚ್ಚರಿಸಿದನ್ನು ಕೇಳುವಾಗಲೂ ಕೂಡ ತುಂಬಾ ಕರ್ಕಶ ಅಂತ ಅನಿಸ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ನೋಡಿ, ಎಷ್ಟು ಲಲಿತವಾಗಿ ಆ ಪದಗಳು ನಮ್ಮನ್ನ ಓದಿಸ್ಕೊಂಡು ಹೋಗುತ್ತೆ. ಅಂದ್ರೆ ಒಂದು ಕಾವ್ಯದಲ್ಲಿರುವಂತಹ ಪ್ರತಿ ಪದ್ಯಗಳ ರಚನೆಯು ಕೂಡ ಇಷ್ಟು ಸುಲಲಿತವಾಗಬೇಕು, ಶಬ್ದಗಳ ಆಡಂಬರವಾಗಿ ಆ ಪದ್ಯದ ಸಹಜ ಸೌಂದರ್ಯವನ್ನ, ರೂಪವನ್ನ ಕುಲಗೆಡಿಸಬಾರದು ಅನ್ನುವಂತಹ ಅಭಿಪ್ರಾಯವನ್ನ ಇಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾ ಹೋಗ್ತಾರೆ. ಆ ಬಳಿಕ ಕ್ರಿಯಾ ವಿಶೇಷಣದ ಕುರಿತಾಗಿ ಕೂಡ ಹೇಳ್ತಾನೆ. ಅದಾದ ಮೇಲೆ ನಿಪಾತ ಅವ್ಯಯಗಳ ಅನುಚಿತ ಪ್ರಯೋಗವನ್ನ ಮಾಡ್ತಾ ಹೋಗ್ತಾನೆ. ನಿಪಾತ ಅವ್ಯಯಗಳು ಅಂತಂದ್ರೆ ಸಾಮಾನ್ಯವಾಗಿ ನಾವು ಪದ್ಯಗಳನ್ನ ನೋಡುವಾಗ ಗಡ, ಮಿಗೆ ಈ ತರದ ಹಲವು ಶಬ್ದಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಖಾಲಿ ಸ್ಥಳಗಳನ್ನ ತುಂಬೋದಕ್ಕೆ ಬಳಸ್ತಾರೆ. ಅಂದ್ರೆ ಪದ್ಯ ಆರಂಭ ಆಗಿದೆ, ಪದ್ಯದಲ್ಲಿ ಏನೋ ಒಂದು ಎರಡು ಅಕ್ಷರದ್ದೋ, ಮೂರು ಅಕ್ಷರದ್ದೋ, ಅಥವಾ ಎರಡು ಮಾತ್ರ ಕಾಲದ್ದೋ, ಮೂರು ಮಾತ್ರ ಕಾಲದ್ದು ಏನೋ ಒಂದು ಅಕ್ಷರಗಳು ಬೇಕಾಗುತ್ತೆ. ಅಲ್ಲಿಗೆ ಬೇರೆ ಇನ್ನೇನನ್ನು ಹೇಳೋದಕ್ಕೆ ಆಗೋದಿಲ್ಲ, ಅದು ಖಾಲಿ ಉಳಿಯುತ್ತೆ ಎನ್ನುವ ಸಂದರ್ಭದಲ್ಲಿ ಈ ತರದ ಗಡ, ಮಿಗೆ, ಇಮ್ ಇಂತಹ ಹಲವು ಶಬ್ದಗಳನ್ನ, ಗಳ ಅನ್ನುವಂಥ ಶಬ್ದಗಳನ್ನೆಲ್ಲ ಸೇರಿಸ್ತಾ ಹೋಗುವಂಥದ್ದು ನಮ್ಗೆ ಹಳಗನ್ನಡದ ಅನೇಕ ಕಾವ್ಯಗಳಲ್ಲಿ ಪದ್ಯಗಳಲ್ಲಿ ಕಾಣಿಸ್ತಾ ಹೋಗುತ್ತೆ. ಹೀಗೆ ಅನಗತ್ಯವಾಗಿ ಇಂತಹ ಶಬ್ದಗಳನ್ನ ತಂದು ತೂರಿಸ್ತಿದ್ರೆ ಎಷ್ಟು ಅನರ್ಥ ಆಗತ್ತೆ ಅನ್ನೋದನ್ನ ಮಾರ್ಗಕಾರ ಇಲ್ಲಿ ಒಂದು ಹೇಳ್ತಾ ಹೋಗ್ತೇನೆ ನೋಡಿ. ನಿಪಾತ ಅವ್ಯಯಗಳ ಅನುಚಿತ ಪ್ರಯೋಗ: ಇಮ್ನಂತೆ, ಮತ್ತೆ, ಬಳಿ, ಮಿಗೆ, ಮುಮ್, ನಿಲೆ, ತಾಮ್, ಮೇಣ್, ಪೆರಂ, ಗಡಂ, ಗಳಂ, ಆದಂ, ಕೆನಂ, ನಿಲ್ಲೆಂದು ಇವನ್ ಎಂದು ನಿಲ್ಲಿಸಲ್ಕೆ ಅಲ್ಲದ ಎಡೆಗಳೊಳ್ ಕಲ್ಲದಿರಿಂ. ಅಂದ್ರೆ ಇಂತಹ ಶಬ್ದಗಳನ್ನ ಅನುಚಿತವಾಗಿರುವಂತಹ ಸ್ಥಳಗಳಲ್ಲಿ ಬಳಸೋದಕ್ಕೆ ಕಲಿಬೇಡಿ, ಕಲ್ಲದಿರಿಂ ಕಲಿಬೇಡಿ, ಅದನ್ನ ಬಳಸಬೇಡಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಹೋಗ್ತಾನೆ. ಅಂದ್ರೆ ಬಹಳ ಸ್ಪಷ್ಟವಾಗಿ ನಾವು ಹೊಸಗನ್ನಡದಲ್ಲಿ ನೋಡೋದಾದ್ರೆ ಇನ್, ಅಂತೆ, ಮತ್ತೆ, ಬಳಿ, ಮಿಗೆ, ಮುಮ್, ನಿಲೆ, ತಾಮ್, ಮೇಣ್, ಪೆರಂ, ಗಡಂ, ಗಳಂ,
ಆದಂ, ಕೆನ್ನಂ, ನಿಲ್ ಇಂತಹ ಶಬ್ದಗಳನ್ನ ಅನಗತ್ಯವಾಗಿರುವಂತಹ ಸಂದರ್ಭಗಳಲ್ಲಿ ಬಳಸಬೇಡಿ. ಅದರ ಬದಲು ಬೇರೆ ಇನ್ನೇನಾದ್ರೂ ಅಗತ್ಯಕ್ಕೆ ಅನುಗುಣವಾಗಿರುವಂತಹ ಶಬ್ದಗಳನ್ನ ಬಳಸಿ ಎನ್ನುವಂತಹ ಸಂಗತಿಗಳನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾನೆ. ಅದಕ್ಕೆ ಒಂದು ದೋಷಕ್ಕೆ ಉದಾಹರಣೆಯನ್ನು ಕೊಡ್ತೇನೆ ನೋಡಿ. ನೃಪಕನ್ಯಕಾ ಸ್ವಯಂವರ ವಿಪುಲ ಮಹೋತ್ಸವ ವಿವಾಹದೊಳ್ ಬಂದಿರ್ ಮುನ್ನ ಅಪವಾದವಾದುದು ಎನಗೆ ಏಂ ಚಪಲಾಧ್ವಜನೋಕ್ತಿಯಿಂದಂ ಇಂ ಬಾರದಿರಿಂ. ಇಲ್ಲಿ ನಮಗೆ ಇಂ ಅನ್ನುವಂಥದ್ದು ಜೊತೆಗೆ ಬಾರದಿರಿಂ, ಇಂ, ಮುಂ, ಇರ್ ಅನ್ನುವಂತಹ ಶಬ್ದಗಳೆಲ್ಲ ಅನಗತ್ಯವಾಗಿ ಬಳಕೆ ಆಗಿದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಬಳಿಕ ದ್ವಿತೀಯ ಮತ್ತು ಷಷ್ಠಿ ವಿಭಕ್ತಿಗಳ ಪ್ರತ್ಯಯದಲ್ಲಿ ಅದು ಹೇಗೆ ಗುರು ಲಘುಗಳು ವಿಕಲ್ಪ ಆಗತ್ತೆ ಅನ್ನುವಂತಹ ಸಂಗತಿಗಳನ್ನು ಕೂಡ ಇಲ್ಲಿ ಮಾರ್ಗಕಾರ ತಿಳಿಸ್ತಾ ಹೋಗ್ತಾನೆ. ಆ ಬಳಿಕ ಬಹಳ ಬಹಳ ಪ್ರಮುಖವಾಗಿರುವ ಇನ್ನೊಂದು ಸಂಗತಿಯನ್ನು ಕೂಡ ಅವನು ನಮ್ಗೆ ಯೋಚನೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡ್ತಾನೆ. ಅದು ಏನು ಅಂತಂದ್ರೆ ಪುನರುಕ್ತಿಯ ಯುಕ್ತತೆ. ಪುನರುಕ್ತಿ ಅಂತಂದ್ರೆ ಬಳಸಿದಂತಹ ಶಬ್ದಗಳನ್ನೇ ಮತ್ತೆ ಮತ್ತೆ ಬಳಸುವಂಥದ್ದು, ಪುನಃ ಪುನಃ ಬಳಸುವಂಥದ್ದು. ಇಂತಹ ಪುನರುಕ್ತಿಯನ್ನು ನಾವು ಎಲ್ಲಿ ಬಳಸಬೇಕು ಅಂತಂದ್ರೆ ಅದಕ್ಕೆ ಕೆಲವು ನಿಬಂಧನೆಗಳು ಉಂಟು, ಅಥವಾ ಕೆಲವು ಸನ್ನಿವೇಶಗಳು ಅಂತ ಉಂಟು. ಅಂತಹ ಸನ್ನಿವೇಶಗಳು ಅಲ್ಲದೆ ಎಲ್ಲ ಕಡೆಗಳಲ್ಲಿ ಉಚಿತಾನುಚಿತವನ್ನ ನಾವು ಅರ್ಥ ಮಾಡಿಕೊಳ್ಳದೆ ಅನುಚಿತವಾಗಿರುವಂತಹ ರೀತಿಯಲ್ಲಿ ಆ ಪುನರುಕ್ತಿಗಳನ್ನ ಬಳಸಿದ್ರೆ ಏನಾಗುತ್ತೆ ಅಂತಂದ್ರೆ ಕೇಳೋದಕ್ಕೂ ಕೂಡ ಆ ಪದ್ಯ ಹಿತ ಅಂತ ಅನಿಸೋದಿಲ್ಲ, ಜೊತೆಗೆ ಅದು ಅರ್ಥವೂ ಕೂಡ ಅದಕ್ಕೆ ಲಭ್ಯ ಆಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಇಲ್ಲಿ ಆಡ್ತಾ ಹೋಗ್ತಾನೆ. ಹಾಗಾದ್ರೆ ಎಲ್ಲಿ ಬಳಸಬಹುದು ಈ ಪುನರುಕ್ತಿಯನ್ನು? ಬಳಸೋದೇನು ಅಪರಾಧ ಅಲ್ಲ, ಆದ್ರೆ ಬಳಸೋದಕ್ಕೆ ಒಂದಿಷ್ಟು ಜಾಗಗಳು ಅಂತಿದೆ, ಒಂದಿಷ್ಟು ಸ್ಥಳಗಳು, ಒಂದಿಷ್ಟು ಅವಕಾಶಗಳು ಅಂತಿದೆ, ಅಲ್ಲಿ ಮಾತ್ರ ಅದನ್ನು ಬಳಸಬೇಕು ಅನ್ನುವ ಸಂಗತಿಗಳನ್ನು ಹೇಳ್ತಾನೆ. ಹಾಗಾದ್ರೆ ಎಲ್ಲಿ ಅಂತಂದ್ರೆ ಅಳಿಪಿದವರುಂ ವಿಭೀತರುಂ ಅಳ್ದರುಂ ಸಲೆ ವಿಯೋಗದಿಂ ನಿಜ ಜನದಿಂ ಕಳೆಯೇ ವರಾರ್ಥಿಗಳು ಬಾಯಿ ಅಳಿದು ಊಳಿಗೆ ಇಂತಿದನೆ ಯುಕ್ತ ಪುನರುಕ್ತಿ ಕ್ರಮಮಂ. ಅಂದ್ರೆ ಎಲ್ಲೆಲ್ಲಿ ಈ ಪುನರುಕ್ತಿಯನ್ನ ಬಳಸಬೇಕು ಅನ್ನೋ ಸಂಗತಿಗಳನ್ನು ಈ ಪದ್ಯದಲ್ಲಿ ಅವನು ವಿವರಿಸ್ತಾ ಇದ್ದಾನೆ. ಎಲ್ಲೆಲ್ಲಿ ಅಂತಂದ್ರೆ ಅಳಿಪಿದವರನ್ನು, ಯಾರಾದ್ರೂ ನಮ್ಮನ್ನ ಬಿಟ್ಟು ಅಗಲಿ ಹೋದವರನ್ನ ಅಥವಾ ತೀರ್ಕೊಂಡಿರುವಂತಹ ವ್ಯಕ್ತಿಗಳ ಸಮ್ಮುಖಕ್ಕೆ ನಾವು ಹೋಗಿ ಮಾತಾಡಿಸುವಂತಹ ಸಂದರ್ಭದಲ್ಲಿ ಇಂತಹ ಪುನರುಕ್ತಿಯನ್ನ ಬಳಸಬಹುದು. ಬಹಳ ನಿಮಗೆ ಅದ್ಭುತವಾಗಿರುವಂತಹ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ. ಹರಿಶ್ಚಂದ್ರ ಕಾವ್ಯದಲ್ಲಿ ಚಂದ್ರಮತಿ ಏನ್ ಮಾಡ್ತಾಳೆ ಅಂತಂದ್ರೆ ತೀರ್ಕೊಂಡಿರುವಂತಹ ಮಗ ಲೋಹಿತಾಶ್ವನನ್ನ ಸುಡೋದಕ್ಕೆ ಅಂತ ಸುಡುಗಾಡಿಗೆ ಬಂದಾಗ ಅವನನ್ನ ನೋಡ್ಬಿಟ್ಟು ನೀನು ಹಾಗವನ್ನ ಕೊಡದೆ ಇದ್ರೆ ನಿನಗೆ ಸುಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಆ ಹರಿಶ್ಚಂದ್ರ ಅವನ ಕಾಲನ್ನ ದರದರನ ಎಳೆದು ಬಿಸಾಡ್ತಾನೆ. ಅವಾಗ ಬಿಸುಡದಿರು ಬೇಡ ಬೇಡ ಕಟಕಟ ಪಸುಳೆ ನೊಂದಹ ನೆಂದು, ಇದನ್ನ ನಾವು ಗಮನಿಸಬಹುದು ಅಂತಹ ಸಂದರ್ಭದಲ್ಲಿ. ಜೊತೆಗೆ ಅದೇ ಚಂದ್ರಮತಿ ಹೇಳುವಂಥದ್ದು ಏವೆನೆಲೆ ಮಗನೆ ಮಗನೆ ಸಾವೆ ಕಾಯಿ ತಲೆ ಚೆನ್ನಿಗನೆ. ಇಂತಹ ಸಂದರ್ಭದಲ್ಲಿ ಬಳಸಿದ್ರೆ ಅದು ಯುಕ್ತವಾಗಿ ಕಾಣಿಸ್ಕೊಳ್ಳುತ್ತೆ, ಅದು ಅನುಚಿತ ಅಂತ ಅನ್ಸೋದಿಲ್ಲ. ಇಂತಹ ಸಂದರ್ಭದಲ್ಲಿ ಬಳಸಬಹುದು. ಜೊತೆಗೆ ವಿಭೀತರು, ತುಂಬಾ ಭಯದಿಂದ ನಡುಗ್ತಾ ಇರುವವರು ಕೂಡ ಏನ್ ಮಾಡ್ಬೋದು ಅಂತಂದ್ರೆ ಅಥವಾ ಅಂತಹ ಸನ್ನಿವೇಶದಲ್ಲಿ ನಾವು ಈ ಪುನರುಕ್ತಿಯನ್ನ ಬಳಸಬಹುದು. ಜೊತೆಗೆ ಅಳುದರು, ತುಂಬಾ ದುಃಖದಿಂದ ಅಳುತ್ತಾ ಇರುವಂತಹ, ರೋಧಿಸ್ತಾ ಇರುವಂತಹ, ಬಿಕ್ಕಳಿಸ್ತಾ ಇರುವಂತಹ ವ್ಯಕ್ತಿಗಳು ಏನ್ ಮಾಡ್ಬೋದು ಅಂತಂದ್ರೆ ಅಥವಾ ಅಂತಹ ಸನ್ನಿವೇಶದಲ್ಲಿ ಇಂತಹ ಪುನರುಕ್ತಿಯನ್ನ ಬಳಸಬಹುದು. ಜೊತೆಗೆ ಸಲೆ ವಿಯೋಗದಿಂ ನಿಜ ಜನದಿಂ ಕಳೆಯೇ, ಅಂದ್ರೆ ಈ ವಿಯೋಗದಿಂದ ತುಂಬಾ ಆತ್ಮೀಯರಾಗಿರುವಂತಹ ವ್ಯಕ್ತಿಗಳು ನಮ್ಮಿಂದ ದೂರಕ್ಕೆ ಹೋದಾಗ ಅವರನ್ನು ನಾವು ಕಳ್ಕೊಂಡಿರುವಂತಹ ದುಃಖವನ್ನ ನಾವು ಅನುಭವಿಸ್ತಾ ಇರುವಾಗ ಏನ್ ಮಾಡ್ಬೋದು ಅಂತಂದ್ರೆ ಇಂತಹ ಪುನರುಕ್ತಿಯನ್ನ ಬಳಸಬಹುದು. ಜೊತೆಗೆ ವರಾರ್ಥಿಗಳು, ವರವನ್ನ ಬೇಡೋದಕ್ಕೋಸ್ಕರವಾಗಿ ಸಿದ್ಧರಿರುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅಥವಾ ಅಂತಹ ವ್ಯಕ್ತಿಗಳ ಬಾಯಿಂದ ಪುನರುಕ್ತಿಯನ್ನ ಬಳಸಬಹುದು ಅನ್ನುವ ಮಾತುಗಳನ್ನ ಕವಿರಾಜ ಮಾರ್ಗ ಆಡ್ತಾನೆ. ಜೊತೆಗೆ ಬಾಯಿ ಅಳಿದು ಊಳಿಗೆ ಇಂತಿದನೆ ಅಂತಂದ್ರೆ ದುಃಖ ಮಾಡ್ತಿರುವ, ಈಗಾಗಲೇ ಹೇಳಿದಾಗೆ ಉಗ್ಗಡಿಸ್ತಾ ಇರುವಂತಹ ಅಥವಾ ದುಃಖವನ್ನ ವ್ಯಕ್ತಪಡಿಸ್ತಾ ಪ್ರಲಾಪಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಪುನರುಕ್ತಿಯನ್ನ ಬಳಸುವುದು ಯುಕ್ತ ಪುನರುಕ್ತಿ ಕ್ರಮಂ. ಈ ಪುನರುಕ್ತಿ ಕ್ರಮವನ್ನು ಬಳಸುವುದು ಯುಕ್ತ ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. ಅದಕ್ಕೊಂದು ಉದಾಹರಣೆ ಪದ್ಯವನ್ನು ಕೊಡ್ತಾನೆ ನೋಡಿ. ಪುಲಿ ಪುಲಿ ಪರಿ ಪರಿ ಪೋ ಪೋಗು ಎಲೆ ಎಲೆ ಪೆರ ಪಿಂಗು ನಿಲ್ ನಿಲ್ ಬಾ ಬಾ ಬಳಿ ಮನಂ ಅಂಜದೆ ಅಂಜದೆ ತೊಲ ತೊಲಗು ಈ ಮೆಳಗೆ ಪುಲಿ ಅದು ಎಂಬುದು ಮಾರ್ಗಂ. ಇಲ್ಲಿ ಹೇಳ್ತೀರ ನೋಡಿ, ಹುಲಿ ಹುಲಿ, ಪರಿ ಪರಿ, ಪೋ ಪೋ, ಎಲೆ ಎಲೆ, ಪೆರ ಪಿಂಗು ಹಿಮ್ಮೆಟ್ಟು ಅನ್ನುವ ರೀತಿಯಲ್ಲಿ, ನಿಲ್ ನಿಲ್, ಬಾ ಬಾ, ಬಲಿ, ಆಮೇಲೆ ಅಂಜದೆ ಅಂಜದೆ, ತೊಲ ತೊಲಗು, ಆಮೇಲೆ ಈ ಮೆಳೆಗೆ ಪುಲಿ ಅನ್ನುವಂತಹ ಶಬ್ದಗಳನ್ನ ಏನ್ ಮಾಡ್ತಿದ್ದೇನೆ ಅಂತಂದ್ರೆ ಉದಾಹರಣೆ ಕೊಡ್ತಾ ಇದ್ದೇನೆ. ಅದೆಷ್ಟು ಸೊಗಸಾಗಿರುವಂತಹ ರೀತಿಯಲ್ಲಿ ಈ ಪದ್ಯಗಳನ್ನ ಮಾರ್ಗಕಾರ ಕಟ್ಟಿಕೊಡ್ತಾ ಇದ್ದೇನೆ ನೋಡಿ. ಅಂದ್ರೆ ಇಂತಹ ಸಂದರ್ಭದಲ್ಲೇ ನಮ್ಗೆ ಗೊತ್ತಾಗೋದು ಇದು
ಆ ಕಾವ್ಯಾದರ್ಶದ ಸಂಪೂರ್ಣವಾದಂತಹ ಅನುವಾದ ಅಲ್ಲ. ಜೊತೆಗೆ ಸ್ವತಂತ್ರವಾಗಿರುವಂತಹ ಒಂದು ಸಂಗತಿಗಳು ಕೂಡ ಇಲ್ಲಿ ಹಲವು ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತಾ ಹೋಗುತ್ತೆ. ಇವೆಲ್ಲ ಸಹಜವಾಗಿ ನಮ್ಮ ನಡುವೆ ಬಳಕೆಯಲ್ಲಿರುವಂತಹ ಒಂದು ಪುನರುಕ್ತಿಗಳು. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಮಾತ್ರ ಬಳಸುವಂತಹದ್ದು ಯುಕ್ತ ಅನ್ನುವ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಬಹು ವಿಶೇಷಣಗಳ ಬಳಕೆ. ವಿಶೇಷಣ, ಒಂದು ವ್ಯಕ್ತಿಯನ್ನ ಅಥವಾ ಒಂದು ವಸ್ತುವನ್ನ ವಿಶೇಷವಾಗಿ ವರ್ಣಿಸುವಂತದ್ದನ್ನ, ವಿಶೇಷವಾಗಿ ಹೇಳುವಂತದ್ದನ್ನ ವಿಶೇಷಣ ಅನ್ನುವಂಥ ರೀತಿಯಲ್ಲಿ ಕರೀತಾರೆ. ಒಬ್ಬ ಬಾಲಕ, ಅದು ಸಾಮಾನ್ಯವಾದ ಸಂಗತಿ. ಒಬ್ಬ ಮೇಧಾವಿ ಆಗಿರುವಂತಹ ಬಾಲಕ, ಮೇಧಾವಿ ಅನ್ನುವಂಥದ್ದು ಇಲ್ಲಿ ವಿಶೇಷಣವಾಗಿ ಕಾಣಿಸ್ಕೊಳ್ಳುತ್ತೆ. ಅಥವಾ ಪಾದರಸದಂತೆ ಚುರುಕು, ಪಾದರಸ ಅನ್ನುವಂಥದ್ದು ವಿಶೇಷಣವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಅಂದ್ರೆ ಅವನ ಇನ್ನೊಂದು ಹೊಸ ಟ್ಯಾಲೆಂಟ್ ಅನ್ನು ಅಥವಾ ವಿಶೇಷವಾಗಿರುವಂತಹ ಒಂದು ವ್ಯಕ್ತಿತ್ವವನ್ನು ಅಥವಾ ವಿಶೇಷವಾಗಿರುವ ಸಂಗತಿಗಳನ್ನ ಗುರುತಿಸೋದು ಅಂತ. ಈ ಬಹು ವಿಶೇಷಣಗಳನ್ನ ಎಲ್ಲೆಲ್ಲಿ ಬಳಸಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು ಅಂತ. ಅದನ್ನು ಕೂಡ ಯುಕ್ತಾಯುಕ್ತ ಕ್ರಮದಿಂದ ನಾವು ಅದನ್ನ ಯೋಚನೆ ಮಾಡಿ ಆಮೇಲೆ ಬಳಸಬೇಕು. ಎಲ್ಲಿ ಆಯ್ತಾ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಈ ಯುಕ್ತಾಯುಕ್ತಗಳನ್ನ ಯೋಚನೆ ಮಾಡದೆ ಬಹು ವಿಶೇಷಣಗಳನ್ನ ಬಳಸಿದ್ರೆ ವಿಶೇಷಣಗಳ ಭಾರವೇ ಏನಾಗುತ್ತೆ ಅಂತಂದ್ರೆ ಪದ್ಯದಲ್ಲಿ ಹೆಚ್ಚಾಗ್ಬಿಡತ್ತೆ. ಹಾಗಾಗಿ ಅದನ್ನ ಮಾಡಬಾರದು. ಎಲ್ಲೆಲ್ಲಿ ಬಳಸೋದು ಸರಿಯೋ ಅಲ್ಲೆಲ್ಲಿ ಮಾತ್ರ ಬಳಸಬೇಕು ಅನ್ನುವಂಥ ಸಂಗತಿಗಳನ್ನ ಹೇಳ್ತಾ ಇದೆ ನೋಡಿ. ರೂಪಕದೊಳಂ ವಿಶೇಷ ಆಡಾಪದ ಉದ್ದೇಶದೊಳಂ ಅಲ್ಲದೆ ಉಳಿದ ಎಡೆಗಳೊಳಂ ಚಾಪಳಮತಿಗಳ್ ವಿರಸ ಸಮೀಪಮನ್ ಇಡದಿರ್ಕೆ ಬಹು ವಿಶೇಷಣ ಗಣಮಂ. ಅಂದ್ರೆ ಎಲ್ಲಿ ಆಯ್ತಾ ಅಲ್ಲಿ ನಾವು ರೂಪಕದಲ್ಲಿ ಅಂತಹ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ, ರೂಪಕವಾಗಿ ಅದನ್ನು ಹೇಳುವಂತಹ ಸಂದರ್ಭದಲ್ಲಿ ಅಲ್ಲದೆ ಬೇರೆ ಸಂದರ್ಭಗಳಲ್ಲಿ ಬಳಸಿದ್ರೆ ಅದು ಯುಕ್ತಾಯುಕ್ತ ಆಗೋದಿಲ್ಲ. ಹಾಗಾಗಿ ಚಾಪಳ ಮತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಇಂಥದನ್ನ ಸರಿಯಾಗಿ ಯೋಚನೆ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಬಳಸುವಂತಹ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಚಪಲಚಿತ್ತರು, ಚಪಲಚಿತ್ತರು ಬಳಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಏನೇನೇನು ಬಳಸೋದು ಸರಿಯಲ್ಲ, ಯುಕ್ತಾಯುಕ್ತತೆಯನ್ನ ನೋಡ್ಕೊಂಡ್ಬಿಟ್ಟು ಆಮೇಲೆ ಬಳಸಬೇಕು ಅನ್ನೋ ಸಂಗತಿಗಳನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಬಹಳ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಪದ್ಯವನ್ನ ಉದಾಹರಣೆ ಕೊಡ್ತಾನೆ ನೋಡಿ. ಸುಭಟರ್ಕಳ್ ಕವಿಗಳ್ ಸುಪ್ರಭುಗಳ್ ಚಲ್ವರ್ಕಳ್ ಅಭಿಜನರ್ಕಳ್ ಗುಣಿಗಳ್ ಅಭಿಮಾನಿಗಳ್ ಅತ್ಯುಗ್ರರ್ ಗಭೀರ ಚಿತ್ತರ್ ವಿವೇಕಿಗಳ್ ನಾಡವರ್ಗಳ್. ಇದು ಕೇವಲ ನಮಗೆ ಇಲ್ಲಿ ಬಹು ವಿಶೇಷಣಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಉದಾಹರಣೆ ಪದ್ಯವಾಗಿ ನಮಗೆ ಕೊಡ್ತಾ ಇಲ್ಲ. ನಾಡವರ್ಗಳ್, ನಾವು ಈಗಾಗಲೇ ನೋಡಿರುವ ಹಾಗೆ ಕಳೆದ ಸಂಚಿಕೆಯಲ್ಲಿ ಕಾವೇರಿಯಿಂದ ಆ ಗೋದಾವರಿ ಮರ ಮೆರೆದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅನ್ನುವಂತಹ ಪದ್ಯ ಆಗಿರಬಹುದು. ಜೊತೆಗೆ ಪದನರಿದು ಬಹು ವಿಶೇಷಣಗಳ ಮೂಲಕವಾಗಿ ಇಲ್ಲಿ ಕನ್ನಡ ನಾಡಿನ ಜನರನ್ನೇ ಇಲ್ಲಿ ಕವಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಉದಾಹರಣೆಯಾಗಿ ತೆಗೆದುಕೊಳ್ತಾ ಇದ್ದೇನೆ. ಕನ್ನಡ ನಾಡಿನ ಜನರು ಹೇಗಪ್ಪ ಅಂತಂದ್ರೆ ಸುಭಟರ್ಗಳು, ಅವರು ಸರಿಯಾಗಿರುವಂತಹ ಭಟರು, ಸರಿಯಾಗಿರುವಂತಹ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಾಡಿಗೋಸ್ಕರವಾಗಿ ಹೋರಾಟಕ್ಕೆ ಸಿದ್ಧರಾಗಿರುವಂತಹ ಸುಭಟರು. ಜೊತೆಗೆ ಕವಿಗಳು, ಈಗಾಗಲೇ ಹೇಳಿದಾಗೆ ಕುರಿತು ಓದದೆಯೂ ಕಾವ್ಯವನ್ನ ರಚಿಸುವಷ್ಟು ಪ್ರಮುಖವಾಗಿರುವಂತಹ ಪ್ರಸಿದ್ಧ ಕವಿಗಳವರಾಗಿದ್ದಾರೆ ಅಂತ ಹೇಳ್ತಾ, ಸುಪ್ರಭುಗಳು, ಒಳ್ಳೆಯ ರೀತಿಯಾಗಿರುವಂತಹ ಆಡಳಿತದ ಕುರಿತಾಗಿಯೂ ಕೂಡ ಗಮನವನ್ನ ತಿಳ್ಕೊಂಡಿರುವಂತವರು, ಗಮನವನ್ನು ಹರಿಸಿರುವಂತವರು. ಚಲುವರ್ಗಳು, ಬಹಳ ಸೊಗಸಾಗಿರುವವರು. ಅಂದ್ರೆ ಚಲುವು ಅನ್ನುವಂಥದ್ದು ಕೇವಲ ಬಾಹ್ಯ ಚಲುವು ಅನ್ನುವಂಥದ್ದು ಅರ್ಥ ಅಲ್ಲ, ಆಂತರಿಕವಾಗಿಯೂ ಕೂಡ ವಿಶೇಷವಾಗಿರುವಂತಹ ಚಲುವನ್ನ ಅವರು ಹೊಂದಿರುವವರು. ಜೊತೆಗೆ ಅಭಿಜನರ್ಗಳು, ಗುಣಿಗಳು, ಅವರು ಕೇವಲ ಆಂತರಿಕ ಬಾಹ್ಯವಾಗಿ ಅಲ್ಲದೆ ಆಂತರಿಕವಾಗಿ ಅವರು ಎಷ್ಟು ಶ್ರೀಮಂತರಾಗಿದ್ರು, ಶ್ರೀಮಂತ ಹೃದಯವನ್ನ ಹೊಂದಿದ್ರು ಅಂತಂದ್ರೆ ಗುಣಿಗಳಾಗಿದ್ರು. ಅಂದ್ರೆ ಗುಣಾವಗುಣಗಳನ್ನ ಶೋಧಿಸುವ, ಜೊತೆಗೆ ಗುಣಕ್ಕೆ ಮತ್ಸರವಿಲ್ಲ ಅನ್ನುವ ಹಾಗೆ ಎಲ್ಲ ಒಳ್ಳೆಯ ಗುಣಗಳನ್ನು ಸ್ವೀಕರಿಸುವ, ಒಳ್ಳೆಯ ಗುಣಗಳನ್ನ ಕೊಡುವಂತಹ ಒಂದು ಉದಾತ್ತವಾಗಿರುವ ಮನಸ್ಥಿತಿಯನ್ನ ಹೊಂದಿದ್ರು ಅನ್ನುವ ಸಂಗತಿಗಳು ಗೊತ್ತಾಗುತ್ತೆ. ಜೊತೆಗೆ ಅಭಿಮಾನಿಗಳು, ಅದು ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿ, ಆ ಕುರಿತಾಗಿ ವಿಶೇಷವಾಗಿರುವಂತಹ ಅಭಿಮಾನವನ್ನ ಹೊಂದಿರುವವರವರು. ಜೊತೆಗೆ ಅತ್ಯುಗ್ರರು, ಯಾವುದಕ್ಕೆ ಉಗ್ರರು ಅಂತಂದ್ರೆ ನಾಡು, ನುಡಿ, ಸಂಸ್ಕೃತಿ, ಜನಾಂಗ, ಭೌಗೋಳಿಕವಾಗಿರುವಂತಹ ಒಂದು ಪರಿಸ್ಥಿತಿ, ಇದಕ್ಕೆ ಏನಾದ್ರೂ ತೊಂದರೆ ಆಯ್ತು ಬೇರೆಯವರಿಂದ ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ಇವರು ಅತ್ಯುಗ್ರರಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಕಾಣಿಸ್ಕೊಳ್ತಾರೆ. ಜೊತೆಗೆ ಗಂಭೀರವಾದಂತಹ ಒಂದು ಮತಿಯನ್ನ ಹೊಂದಿದವರು. ಯಾವ ಸಂದರ್ಭದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಗಂಭೀರವಾಗಿರುವಂತಹ ಸಮುದ್ರ ಗಾಂಭೀರ್ಯವನ್ನ ಹೊಂದಿರುವಂತಹ ವ್ಯಕ್ತಿತ್ವದವರು. ಜೊತೆಗೆ ವಿವೇಕಿಗಳು, ಯಾವುದು ವಿವೇಕ ಅನ್ನುವಂಥದ್ದನ್ನ ಸರಿಯಾಗಿ ತಿಳ್ಕೊಂಡಿರೋರು, ಯಾವುದು ವಿವೇಕ ಯಾವುದು ಅವಿವೇಕ ಅನ್ನುವಂತಹ ಸಂಗತಿಗಳ ಕುರಿತು ಸ್ಪಷ್ಟವಾಗಿರುವಂತಹ ಜ್ಞಾನವನ್ನ ಹೊಂದಿರೋರು ಯಾರು ಕೇಳಿದ್ರೆ ಅವರು ನಾಡವರ್ಗಳು, ಅವರು ನಮ್ಮ ಕನ್ನಡ ನಾಡಿನ ಜನರು, ಕನ್ನಡ ನಾಡಿಗರು ಅಥವಾ ಕನ್ನಡದ ನಾಡಾಡಿಗರು ಅನ್ನುವಂತಹ ಮಾತುಗಳನ್ನ ಆಡ್ತಾ ಹೋಗ್ತಾರೆ.
ಇಲ್ಲಿ ಬಳಸಿರುವಂತಹ ಎಲ್ಲಾ ಶಬ್ದಗಳು ಕೂಡ ಬಹು ವಿಶೇಷಣಗಳು. ವಿಶೇಷಣ ಒಂದು ಬಳಸಿದ್ರೆ ಒಂದು ವಿಶೇಷಣ, ಬಹು ವಿಶೇಷಣಗಳನ್ನು ಬಳಸಿದ್ರೆ ಬಹು ವಿಶೇಷಣ ಅಂತ ಕರ್ಕೊಳ್ಳುತ್ತೆ. ಇಂತಹ ಸಂದರ್ಭದಲ್ಲಿ ಬಳಸಬಹುದು. ಅದನ್ನು ಬಿಟ್ಟು ಬೇರೆ ಬೇರೆ ಯುಕ್ತಾಯುಕ್ತ ಕ್ರಮವನ್ನ ಬಿಟ್ಟು ಅದನ್ನು ಬಳಸಿದ್ರೆ ಏನಾಗುತ್ತೆ ಅಂತಂದ್ರೆ ಅದು ಅನೌಚಿತ್ಯವಾಗುತ್ತೆ, ಔಚಿತ್ಯ ಆಗೋದಿಲ್ಲ ಅನ್ನೋ ಸಂಗತಿಗಳನ್ನ ಹೇಳ್ತಾ ಹೋಗ್ತಾರೆ. ಇದಿಷ್ಟು ಸಂಗತಿಗಳನ್ನ ನಿಮಗೆ ತಿಳಿಸ್ತಾ ಇನ್ನು ಬಹಳ ಮುಖ್ಯವಾಗಿರುವಂತಹ ಒಂದು ಸಂಗತಿಗಳನ್ನ ನಾವು ತಿಳಿಬೇಕಾಗಿದೆ ಕವಿರಾಜ ಮಾರ್ಗದ 2ನೇ ಪರಿಚ್ಛೇದದಲ್ಲಿ. ಅದು ಪ್ರಾಸಗಳ ವಿಚಾರವಾಗಿ. ನಾವು ಹೊಸಗನ್ನಡದ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರಾಸಗಳನ್ನು ನೋಡ್ತೇವೆ. ಸಿಂಹಪ್ರಾಸ, ಗಜಪ್ರಾಸ, ಹಯಪ್ರಾಸ, ಆ ಬಳಿಕ ವೃಷಭ ಪ್ರಾಸ, ಈ ತರದ ಬೇರೆ 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 ಪ್ರಾಸಗಳನ್ನ ನೋಡ್ತಾ ಹೋಗ್ತೇವೆ. ಆದ್ರೆ ಇಲ್ಲಿ ಕವಿರಾಜ ಮಾರ್ಗಕಾರ ಹೇಳುವಂತದ್ದು ಕೂಡ 6 ಪ್ರಾಸಗಳ ಬಗ್ಗೆ ಅವನು ಮಾಹಿತಿಗಳನ್ನ ಕೊಡ್ತಾನೆ. ಆ 6 ಪ್ರಾಸಗಳು ಯಾವುದು, ಜೊತೆಗೆ ಆ 6 ಪ್ರಾಸಗಳ ಲಕ್ಷಣಗಳು ಏನು, ಅಥವಾ 6 ಪ್ರಾಸಗಳು ಹೇಗಿರಬೇಕು ಅನ್ನುವಂಥ ಸಂಗತಿಗಳನ್ನು ವಿವರಿಸಿಬಿಟ್ಟು ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅದಕ್ಕೆ ಉದಾಹರಣೆ ಪದ್ಯಗಳನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡ್ತಾನೆ. ನೋಡಿ, ಅವನು ಪ್ರಾಸದ ವಿಚಾರವಾಗಿ ಏನ್ ಹೇಳ್ತಾನೆ ಅಂತಂದ್ರೆ, ನುತ ಶಬ್ದಾಲಂಕಾರದೊಳ್ ಅತಿಶಯಂ ಈ ಕನ್ನಡಕ್ಕೆ ಸತತಂ ಪ್ರಾಸಂ ಕೃತಕೃತ್യമಲ್ಲವಲ್ಲಭ ಮತದಿಂದ ಅದರಿಂ ಪ್ರಪಂಚಂ ಈ ತೆರನಕ್ಕುಂ. ಅಂದ್ರೆ ನನ್ನ ಆಶ್ರಯದಾತನಾಗಿರುವಂತಹ ಕೃತಕೃತ್ಯ ಮಲ್ಲನಾಗಿರುವ ಆ ಅಮೋಘ ವರ್ಷ ನೃಪತುಂಗ ಏನಿದ್ದಾನೆ ಅವನ ಅನುಮತದಿಂದ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಕನ್ನಡಕ್ಕೆ ವಿಶೇಷ ಅಂತ ಅನ್ನಿಸಿಕೊಳ್ಳುವಂತಹ ಈ ಪ್ರಾಸಗಳ ಕುರಿತಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಅಂದ್ರೆ ಕನ್ನಡದಲ್ಲಿ ಶಬ್ದಾಲಂಕಾರದಲ್ಲಿ ವಿಶೇಷವಾಗಿ ಕನ್ನಡಕ್ಕೆ ಮಾತ್ರ ವಿಶೇಷ ಅನ್ನುವಂತಹ ರೀತಿಯಲ್ಲಿರುವಂತಹ ಪ್ರಾಸಗಳ ಕುರಿತಾಗಿ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ, ನನಗೆ ತಿಳಿದಿರುವ ಹಾಗೆ ಅನ್ನುವ ಮಾತುಗಳನ್ನ ಇಲ್ಲಿ ಆಡ್ತಾ ಹೋಗ್ತಾನೆ. ಹಾಗಾದ್ರೆ ಪ್ರಾಸಗಳ ಪ್ರಕಾರಗಳು, ಎಷ್ಟು ಪ್ರಾಸಗಳಿವೆ, ಆ ಪ್ರಾಸಗಳ ಪ್ರಕಾರಗಳು ಯಾವುದು ಅನ್ನುವಂತಹ ಸಂಗತಿಗಳನ್ನು ಕೂಡ ಇಲ್ಲಿ ಕವಿರಾಜ ಮಾರ್ಗಕಾರ ಆಡ್ತಾ ನೋಡಿ. ವಿನುತ ಪ್ರಾಸಂ ಶಾಂತೋಪನಂತಂ ವರ್ಗೋದಿತಂ ಸಮೀಪಗತಂ ಮತ್ತೆ ಅನುಗತಂ ಅಂತಗತಂ ಸಂಜನಿತ ವಿಭೇದೋಕ್ತಿಯಿಂದಂ ಇಂತು 6 ತೆರಂ. 6 ರೀತಿಯಾಗಿರುವಂತಹ ಪ್ರಾಸಗಳು ಇವೆ ಅನ್ನುವಂತಹ ರೀತಿಯಲ್ಲಿ ಈ ಪದ್ಯದಲ್ಲಿ ಅವನು ಹೇಳ್ತಾ ಇದ್ದಾನೆ. ಯಾವ್ಯಾವ ಪ್ರಾಸಗಳು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಿದ್ದಾನೆ. ವಿನುತ ಪ್ರಾಸ, ಶಾಂತ ಪ್ರಾಸ, ಜೊತೆಯಲ್ಲಿ ವರ್ಗ ಪ್ರಾಸ, ಸಮೀಪ ಪ್ರಾಸ, ಜೊತೆಗೆ ಅಂತಃಪ್ರಾಸ ಅಥವಾ ಅಂತಃಪ್ರಾಸ, ಜೊತೆಗೆ ಅನುಪ್ರಾಸ ಅನ್ನುವಂತಹ ರೀತಿಯಲ್ಲಿ 6 ಪ್ರಾಸಾಕ್ಷರಗಳನ್ನು ಹೇಳ್ತಾ ಇದ್ದಾನೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡಿ. ವಿನುತ ಪ್ರಾಸ, ಶಾಂತ ಪ್ರಾಸ, ವರ್ಗ ಪ್ರಾಸ, ಸಮೀಪ ಪ್ರಾಸ, ಅನುಪ್ರಾಸ ಅಥವಾ ಅನುಗತ ಪ್ರಾಸ ಹಾಗೂ ಅಂತಃಪ್ರಾಸ ಅಥವಾ ಅಂತಗತ ಪ್ರಾತ ಅಂತ ಹೇಳಿ ಈ 6 ರೀತಿಯಾಗಿರುವಂತಹ ಪ್ರಾಸಾಕ್ಷರಗಳ ಕುರಿತಾಗಿ ತಿಳಿಸ್ತಾ ಇದ್ದಾನೆ. ಪ್ರಾಸ ಅಂತಂದ್ರೆ ನಾವು ಮೊದಲು ತಿಳಿಬೇಕಾಗಿರುವಂತಹ ಒಂದು ಸಂಗತಿ ಏನು ಅಂತಂದ್ರೆ ಪಾದಾರಂಭದ 2 ಸ್ವರಗಳ ನಡುವಿನ ವ್ಯಂಜನದ ಏಕರೂಪತೆಯೇ ಪ್ರಾಸ. ಅಥವಾ ಇನ್ನೂ ಸ್ಪಷ್ಟವಾಗಿ ನಮಗೆ ಪ್ರಾಸ ಅಂತಂದ್ರೆ ಏನು ಅಂತ ಹೇಳಬೇಕು ಅಂತಂದ್ರೆ ಪಾದದ ಆರಂಭದಲ್ಲಿ 2ನೆಯ ಅಕ್ಷರ ಯಾವ ರೀತಿಯಲ್ಲಿರುತ್ತೆ ಅದೇ ರೀತಿಯಾಗಿ ಮುಂದಿನ 3 ಸಾಲುಗಳು, 4 ಸಾಲಿನ ಪದ್ಯ ಆದ್ರೆ ಮುಂದಿನ 3 ಸಾಲುಗಳಲ್ಲಿ ಕೂಡ ಅದೇ ವರ್ಗದ ಪ್ರಾಸಗಳು ಇರುವಂತದ್ದಕ್ಕೆ ಏನ್ ಮಾಡ್ತೇವೆ ಅಂತಂದ್ರೆ ಪ್ರಾಸ ಅಂತ ಹೇಳಿ ಕರಿತೇವೆ. ಇದಕ್ಕೆ ಆದಿಪ್ರಾಸ, ಆದಿಯಲ್ಲಿ 2ನೇ ಅಕ್ಷರದಲ್ಲಿ ಪ್ರಾಸಾಕ್ಷರ ಬರೋದಕ್ಕೆ ಆದಿಪ್ರಾಸ ಅಂತ ಕರೆಯುವಂಥದ್ದು. ಪದ್ಯದ ಕೊನೆಯಲ್ಲಿ ಬರುವಂತಹ ಪ್ರಾಸಕ್ಕೆ ಅಂತ್ಯಪ್ರಾಸ ಅಂತ ಕರೆಯುವಂಥದ್ದು. ಪದ್ಯದ ನಡುವೆ ಬರುವಂತಹ ಪ್ರಾಸಕ್ಕೆ ಅನುಪ್ರಾಸ ಅನ್ನುವಂಥ ರೀತಿಯಲ್ಲಿ ಅಥವಾ ಅಂತಃಪ್ರಾಸ ಅನ್ನುವಂಥ ರೀತಿಯಲ್ಲಿ ಕರಿತಾ ಹೋಗುವಂಥದ್ದನ್ನ ಗಮನಿಸ್ತಾ ಹೋಗ್ತೇವೆ. ಅನುಪ್ರಾಸ ಬೇರೆ, ಅಂತಃಪ್ರಾಸ ಬೇರೆ. ಇಲ್ಲಿ ಒಂದು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ. ಪದ್ಯದ ನಡುವೆ ಬರುವಂತದ್ದಕ್ಕೆ ಅನುಪ್ರಾಸ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಹೋಗ್ತೇವೆ. ಆದಿಪ್ರಾಸವನ್ನ ಖಂಡಪ್ರಾಸ ಅನ್ನುವಂತಹ ರೀತಿಯಲ್ಲಿ ಕೂಡ ಇನ್ನೊಂದು ಹೆಸರಿನಿಂದ ಕರೆಯುವಂಥದ್ದನ್ನ ನಾವು ಗಮನಿಸ್ತೇವೆ. ಇಲ್ಲಿ ಮಾರ್ಗಕಾರ ಹೇಳುವಂತಹ ಈ ಪ್ರಾಸಾಕ್ಷರಗಳ ಕುರಿತು ನಾವು ಒಂದಿಷ್ಟು ಗಮನವನ್ನ ಹರಿಸೋಣ. ಮೊದಲನೆಯದು ವಿನುತ ಪ್ರಾಸ. ವಿನುತ ಪ್ರಾಸ ಅಂತಂದ್ರೆ ಏನು ಅನ್ನುವಂತಹ ಸಂಗತಿಗಳನ್ನು ಕೂಡ ಅವನು ಪದ್ಯದ ರೂಪದಲ್ಲಿ ಕನ್ನಡ ಪದ್ಯದಲ್ಲಿ ಕೊಡ್ತಾ ಇದ್ದಾನೆ ನೋಡಿ. ಪಾದದೊಳ್ 2ನೆಯ ಅಕ್ಕರಂ ಆದರದಿಂದ ಅದು ಆವುದು ಅದನ್ ಅರಿದು ಅನಿತಂ ಪಾದದೊಳ್ ಇಡುವುದು ಅದನ್ ಅಕ್ಕುಂ ಭೇದೋಕ್ತಿ ಕ್ರಮ ವಿಚಾರಿ ತೋರು ಪ್ರಾಸಂ ಅನ್ನುವ ರೀತಿಯಲ್ಲಿ ಹೇಳ್ತಾನೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾನೆ. ಪಾದದೊಳ್ 2ನೆಯ ಅಕ್ಕರ ಆದರದಿಂದ ಆದುದು ಆವುದು ಅದನ್ ಅರಿದು
ಇತಂ ಪಾದದೊಳ್ ಇಡುವುದು ಅದಕ್ಕೂ ಭೇದೋಕ್ತಿ ಕ್ರಮ ವಿಚಾರಿ ತೋರು ಪ್ರಾಸಂ. ಅಂದ್ರೆ ಪಾದದ ಎರಡನೆಯ ಅಕ್ಷರ, ಪಾದಾರಂಭದ ಎರಡನೆಯ ಅಕ್ಷರ ಯಾವ ರೀತಿಯಲ್ಲಿ ಇರುತ್ತೋ ಅದನ್ನು ಸರಿಯಾಗಿ ನೋಡಿ ಅದೇ ರೀತಿಯ ಪ್ರಾಸಾಕ್ಷರಗಳನ್ನ ಮುಂದೆಯೂ ವಿಚಾರ ಮಾಡಿ ಏನ್ ಮಾಡ್ಬೇಕು ಅಂತಂದ್ರೆ ಬಳಸಬೇಕು. ಇದು ವಿನುತ ಪ್ರಾಸ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ಆ ವಿನುತ ಪ್ರಾಸಕ್ಕೆ ಅವನು ಉದಾಹರಣೆಯನ್ನು ಕೊಡ್ತಾನೆ. ಆ ಉದಾಹರಣೆಯನ್ನು ನಿಮಗೆ ಮೇಲಿನ ಬೋರ್ಡ್ ಸಹಾಯದಿಂದ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೇನೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಆರಂಭದ ಎರಡನೆಯ ಅಕ್ಷರ ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿಯಲ್ಲಿ ಮುಂದಿನ ಸಾಲುಗಳಲ್ಲಿ ಕೂಡ ಅಂತಹ ಪ್ರಾಸವನ್ನೇ ಇಡಬೇಕು ಅನ್ನುವಂತಹ ರೀತಿಯಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾ ಹೋಗ್ತಾರೆ. ಇಲ್ಲಿ ಗಮನಿಸಿ, ಇಲ್ಲಿ ಮನೆ ನಕಾರದ ಪ್ರಾಸಾಕ್ಷರವನ್ನು ಇರಿಸಿದ್ದಾನೆ. ಮನೆಗಿಂದು ಬರ್ಕುಂ ಎಂದು ಆನ್ ಅನೇಕ ತರ ವಸ್ತು ವಾಹನ ಆದಿಯನ್ ವಸೆದು ಇಂಬೆನೆ ಪಸರಿಸಿ ಕದಲಿರ್ದೆಂ ಜನೇಶನ್ ಇಂದೇಕೆ ಕಳಿದು ಪೋದನೋ ಪೇಳಿಂ. ಇದು ಪದ್ಯ ಅವನು ಕೊಟ್ಟಿರುವಂತಹ ಉದಾಹರಣೆಯ ಪದ್ಯ. ಇಲ್ಲಿ ಮನೆ ಅನ್ನುವಂತಹಲ್ಲಿ ನಕಾರದ ಪ್ರಾಸಾಕ್ಷರ ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಎರಡನೆಯ ಸಾಲಿನಲ್ಲಿ ಅಥವಾ ಎರಡನೇ ಪಾದದಲ್ಲಿ ನಕಾರದ ಪ್ರಾಸಾಕ್ಷರ ನೇ ಇಲ್ಲಿ ಹ್ರಸ್ವವಾಗಿದೆ, ಇಲ್ಲಿ ದೀರ್ಘವಾಗಿದೆ, ಆದ್ರೆ ನಕಾರದ ಪ್ರಾಸಾಕ್ಷರವೇ ಇದೆ. ಆ ಬಳಿಕ ಮೂರನೇ ಸಾಲಲ್ಲಿ ಕೂಡ ನೇ ಇದೆ, ನಾಲ್ಕನೇ ಸಾಲಲ್ಲಿ ಕೂಡ ಏನಿದೆ ಅಂತಂದ್ರೆ ಅದೇ ರೀತಿಯಲ್ಲಿ ನಕಾರದ ಪ್ರಾಸಾಕ್ಷರ ಇದೆ. ಇದು ವಿನುತ ಪ್ರಾಸ ಅನ್ನುವಂತಹ ರೀತಿಯಲ್ಲಿ ಮಾರ್ಗಕಾರ ಗುರುತಿಸ್ತಾ ಹೋಗ್ತಾನೆ. ಇನ್ನು ಎರಡನೆಯ ಪ್ರಾಸ ಶಾಂತ ಪ್ರಾಸ. ಶಾಂತ ಪ್ರಾಸ ಅಂತಂದ್ರೆ ಏನು ಅನ್ನೋದನ್ನು ಕೂಡ ಮಾರ್ಗಕಾರ ವಿವರಿಸ್ತಾರೆ ನೋಡಿ. ಬೆರೆಸಿರೆ ಮುಂ ಸಂಯೋಗಾಕ್ಷರங்கள் ಏಕ ಸ್ವರಂಗಳಿಂ ಸುಪ್ರಾಸಂ ನೆರೆದು ವಿಪರ್ಯಾಸ ಕ್ರಮಂ ಇರೆ ಸತತಂ ಶಾಂತಪೂರ್ವಂ ಅಕ್ಕುಂ ಪ್ರಾಸಂ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ವಿನುತ ಪ್ರಾಸದ ರೀತಿಯಲ್ಲೇ ಇಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಪದ್ಯವನ್ನ ರಚನೆ ಮಾಡ್ತೇವೆ ಅಥವಾ ಪ್ರಾಸಾಕ್ಷರಗಳನ್ನ ಕ್ರಮವಾಗಿ ಎರಡನೇ ಅಕ್ಷರದ ರೀತಿಯಲ್ಲೇ ಇರಿಸ್ಕೊಂಡು ಹೋಗ್ತೇವೆ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಸಂಯುಕ್ತ ಅಕ್ಷರಗಳನ್ನ ಬಳಸಿಕೊಂಡು ಮಾಡುವಂತಹ ಪ್ರಾಸಾಕ್ಷರವನ್ನ ಶಾಂತ ಪ್ರಾಸ ಅಂತ ಕರಿತೇವೆ. ಸಂಯುಕ್ತ ಅಕ್ಷರ ಅಂತಂದ್ರೆ ಸಜಾತಿಯ ಒತ್ತಕ್ಷರಗಳು ಅಥವಾ ವಿಜಾತಿಯ ಒತ್ತಕ್ಷರಗಳನ್ನು ನಾವೇನ್ ಮಾಡ್ತೇವೆ ಅಂತಂದ್ರೆ ಸಂಯುಕ್ತ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಇಲ್ಲಿ ಆ ಪದ್ಯಕ್ಕೆ ಉದಾಹರಣೆಯನ್ನು ಕೂಡ ಕೊಟ್ಟಿದೆ ನೋಡಿ, ಗಮನಿಸಬಹುದು ನಾವು. ಪತ್ತಿ ಪ್ರಮಾದ ಫಲಕಂ ಅತ್ಯುಗ್ರ ಗ್ರಾಹ ನಿವಹ ಸಂಕ್ಷೋಭಿತದೊಳ್ ಮತ್ತೆ ಈ ರತ್ನಾಕರದೊಳ್ ಪುತ್ರಿಕೇನೆ ಬಳ್ದಳ್ ಇಂತು ಬಾಳುವುದೇ ಚೋದ್ಯಂ. ಇಲ್ಲಿ ಆರಂಭದಲ್ಲಿ ನೋಡಿ, ಪತ್ತಿ ತಕಾರಕ್ಕೆ ಒತ್ತಕ್ಷರ ಇದೆ, ಇದು ಒತ್ತಕ್ಷರ ಸಂಯುಕ್ತ ಅಕ್ಷರವಾಗಿ ಕಾಣಿಸ್ಕೊಳ್ತಾ ಇದೆ. ಎರಡನೇದು ಮತ್ತೆ ಅತ್ಯುಗ್ರ ಅನ್ನುವಂಥದ್ದು ಕೂಡ ಒತ್ತಕ್ಷರವಾಗಿ ಕಾಣಿಸ್ತಾ ಇದೆ. ಇದು ಸಜಾತಿಯ ಒತ್ತಕ್ಷರವಾಗಿ ಸಜಾತಿಯ ಸಂಯುಕ್ತಾಕ್ಷರವಾಗಿ ಕಾಣಿಸ್ತಾ ಇದೆ. ಇದು ವಿಜಾತಿಯ ಸಂಯುಕ್ತಾಕ್ಷರವಾಗಿ ಕಾಣಿಸ್ತಾ ಇದೆ. ತಕಾರಕ್ಕೆ ಯಕಾರದ ಒತ್ತು ಬಂದಿದೆ, ಇಲ್ಲಿ ತಕಾರಕ್ಕೆ ತಕಾರದ ಒತ್ತಿದೆ. ಮತ್ತೆ ಇಲ್ಲೂ ಕೂಡ ಏನಾಗಿದೆ ಅಂತಂದ್ರೆ ಸಜಾತಿಯ ಸಂಯುಕ್ತಾಕ್ಷರಗಳು ಕಾಣಿಸ್ತಾ ಇದೆ ಮತ್ತಿ ಅನ್ನುವಲ್ಲಿ. ಪುತ್ರಿಕೆ ಅನ್ನುವಲ್ಲಿ ಕೂಡ ಏನಾಗ್ತಿದೆ ಅಂತಂದ್ರೆ ವಿಜಾತಿಯ ಸಂಯುಕ್ತಾಕ್ಷರ ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ಈ ಎರಡನೇ ಅಕ್ಷರದಲ್ಲಿಯೇ ಪ್ರಾಸಾಕ್ಷರ ಇದೆ, ಆದಿಪ್ರಾಸದಲ್ಲಿಯೇ ಪ್ರಾಸಾಕ್ಷರದ ಸ್ಥಾನ ಇದೆ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಆರಂಭದಲ್ಲಿ ನಾವು ವಿನುತ ಪ್ರಾಸವನ್ನು ನೋಡಿದ ರೀತಿಯಲ್ಲಿ ಒಂದೇ ಅಕ್ಷರಗಳಿಲ್ಲ, ಅಂದ್ರೆ ಇಲ್ಲಿ ಸಂಯುಕ್ತ ಅಕ್ಷರಗಳು ಸೇರ್ಕೊಂಡಿದೆ. ಕೇವಲ ವ್ಯಂಜನಾಕ್ಷರಗಳು ಮಾತ್ರ ಸೇರ್ಕೊಂಡಿದ್ದಲ್ಲ, ಜೊತೆಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ಸಂಯುಕ್ತ ಅಕ್ಷರವಾಗಿ ನಮಗೆ ಕಾಣಿಸ್ತಾ ಇದೆ ಎಲ್ಲ ಕಡೆಯಲ್ಲಿ ಕೂಡ. ಹಾಗಾಗಿ ಇದನ್ನ ಶಾಂತಪ್ರಾಸ ಅಂತ ಹೇಳಿ ಕರೀತಾರೆ, ಅಥವಾ ಸಂಯುಕ್ತಾಕ್ಷರಗಳು ಇರುವಂತಹ ಪ್ರಾಸವನ್ನ ಶಾಂತಪ್ರಾಸ ಅನ್ನುವಂತಹ ರೀತಿಯಲ್ಲಿ ಕೂಡ ನಾವು ಗುರುತಿಸ್ಕೊಳ್ಬಹುದು ಅನ್ನುವ ರೀತಿಯಲ್ಲಿ ಮಾರ್ಗಕಾರ ವಿವರಿಸ್ತಾ ಇದ್ದಾನೆ. ಮೂರನೇದು ವರ್ಗಪ್ರಾಸ. ವರ್ಗಪ್ರಾಸ ಅಂತಂದ್ರೆ ಏನು ಅನ್ನೋದನ್ನು ವ್ಯಾಖ್ಯಾನಿಸ್ತಾನೆ. ಶಾಂತಪ್ರಾಸದ ಭೇದಂ ಅದಿಂತಕ್ಕುಂ ವರ್ಗದ ಅಕ್ಕರಂಗಳ್ ನಾಲ್ಕುಂ ಸಂತಂ ಇರೆ ಪೇಳ್ವಿ ತಾಣದೊಳ್ ಅಂತು ಅಕ್ಕುಂ ಪ್ರಾಕ್ತನೋಕ್ತ ವರ್ಗ ಪ್ರಾಸಂ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾನೆ ಅಂತಂದ್ರೆ ಪ್ರಾಸಾಕ್ಷರ ಇರುವಂತಹ ಆದಿಪ್ರಾಸದ ಸಂದರ್ಭದಲ್ಲಿ ಅಥವಾ ಆದಿಪ್ರಾಸದ ಸ್ಥಾನದಲ್ಲಿ ಏನಾಗ್ತಿದೆ ಅಂತಂದ್ರೆ ವರ್ಗಗಳು, ಈಗ ಕ ಅನ್ನುವಂತಹ ವರ್ಗವನ್ನು ತೆಗೆದುಕೊಂಡ್ರೆ ಕ ಖ ಗ ಘ, ಇದು ಆ ವರ್ಗದ ಅಕ್ಷರಗಳು. ಅಂದ್ರೆ ಒಂದು ಅಕ್ಷರವನ್ನು ಬಳಸಿದ್ರೆ ಆ ವರ್ಗದ ಅಕ್ಷರಗಳನ್ನೇ ಅದಕ್ಕೆ ಸಂವಾದಿಯಾಗಿ ಅಥವಾ ಪ್ರಾಸಾಕ್ಷರವಾಗಿ ಬಳಸುವಂತದ್ದನ್ನ ನಾವು ವರ್ಗಪ್ರಾಸ ಅನ್ನುವಂತಹ ರೀತಿಯಲ್ಲಿ ಕರಿತೇವೆ ಅನ್ನುವಂತಹ ರೀತಿಯಲ್ಲಿ ಹೇಳಿ ಆ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಸಕಲ ಜನ ವಿನೂತನಂ ಶತಮಖ ಸದೃಶ ವಿಶಾಲ ವಿವಿಧ ವಿಭವೋದಯನಂ ಪ್ರಗತ ಗುಣಗಣನನ್ ಅರಿಬಲ ವಿಘಟನನಂ ಕಂಡನ್ ಅಣುವನ್ ಆ ರಾಘವನಂ. ಕಂಡನ್, ಇದು ಡ ಅನ್ನುವಂಥದ್ದು. ಇಲ್ಲಿ ನಾವು ಗಮನಿಸಬೇಕು, ಸಕಲ ಇಲ್ಲಿ ಕ ಅನ್ನುವಂಥದ್ದಲ್ಲಿ ಕಕಾರ ಪ್ರಾಸಾಕ್ಷರವಾಗಿ ಕಾಣಿಸ್ತಾ ಇದೆ. ಎರಡನೆಯ ಸಾಲಿನಲ್ಲಿ
ಪ್ರಾಸಾಕ್ಷರದ ಸ್ಥಾನದಲ್ಲಿ ಕ ಅಕ್ಷರವೇ ಬರಬೇಕಿತ್ತು ನಾವು ವಿನುತ ಪ್ರಾಸದ ಸಂದರ್ಭದಲ್ಲಿ ನೋಡೋದಾಗಿದ್ರೆ, ಅಥವಾ ಒತ್ತಕ್ಷರವಾಗಿ ಬಂದಿದ್ದಿದ್ರೆ ಅದು ನಮಗೆ ಶಾಂತ ಪ್ರಾಸ ಅಂತ ಹೇಳಿ ಕಾಣಿಸ್ಕೊಳ್ತಾ ಇತ್ತು, ಶಾಂತ ಪ್ರಾಸ ಅಂತ. ಇಲ್ಲಿ ಅದು ಎರಡಕ್ಕಿಂತಲೂ ವಿಭಿನ್ನವಾಗಿ ಏನಾಗಿದೆ ಅಂತಂದ್ರೆ ಕ ವರ್ಗದ ವರ್ಗಾಕ್ಷರಗಳು ಕಾಣಿಸ್ಕೊಳ್ತಾ ಇದೆ. ಕ ವರ್ಗದ ಇನ್ನೊಂದು ವರ್ಗಾಕ್ಷರ ಖ, ಮಹಾಪ್ರಾಣ ಖ ಅಕ್ಷರ ಕಾಣಿಸ್ತಾ ಇದೆ. ಮೂರನೆಯ ಸಾಲಿನಲ್ಲಿ ಗ ಕಾಣಿಸ್ತಾ ಇದೆ, ಇದು ಕೂಡ ಕ ವರ್ಗದ ವರ್ಗಾಕ್ಷರ. ಹಾಗೆ ನಾಲ್ಕನೆಯ ಸಾಲಿನಲ್ಲಿ ಮಹಾಪ್ರಾಣ ಘ ಎನ್ನುವಂಥದ್ದು ಕಾಣಿಸ್ತಾ ಇದೆ. ಅಂದ್ರೆ ಈ ವರ್ಗಗಳು ಕ ವರ್ಗದ, ಅದು ಕಾವೇ ಆಗಬೇಕು ಅಂತಿಲ್ಲ, ಕ ಖ ಗ ಗ ಂಗ ಇದ್ದ ಹಾಗೆ ಚ ಚ ಜ ಝ ಈ ರೀತಿಯಲ್ಲೂ ಕೂಡ ಆ ವರ್ಗದ ವರ್ಗಾಕ್ಷರಗಳನ್ನೇ ಪ್ರಾಸಾಕ್ಷರವಾಗಿ ಇರಿಸಿಕೊಳ್ಳುವಂಥದ್ದನ್ನ ವರ್ಗಪ್ರಾಸ ಅನ್ನುವ ರೀತಿಯಲ್ಲಿ ಈ ಮಾರ್ಗಕಾರ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ತೋರಿಸ್ಕೊಡ್ತಾ ಇದ್ದಾನೆ. ನಾಲ್ಕನೆಯ ಪ್ರಾಸದ ಕುರಿತಾಗಿ ಹೇಳ್ತಾ ಇದ್ದಾನೆ ಸಮೀಪ ಪ್ರಾಸ ಅಂತ. ಸಮೀಪ ಪ್ರಾಸ ಅಂತಂದ್ರೆ ಪ್ರಾಸಾಕ್ಷರಕ್ಕೆ ಸಮೀಪವಾಗಿರುವಂತಹ ಅಕ್ಷರಗಳನ್ನು ಇರಿಸಿಕೊಂಡು ಮಾಡುವಂತಹ ಪ್ರಾಸವನ್ನ ಸಮೀಪ ಪ್ರಾಸ ಅಂತ ಹೇಳಿ ಗುರುತು ಮಾಡ್ತಾನೆ. ಇಲ್ಲಿ ಸಮೀಪ ಪ್ರಾಸದ ಕುರಿತಾಗಿ ಅವನು ಮಾಹಿತಿಗಳನ್ನು ಕೊಡ್ತಾ ನೋಡಿ. ಇದು ದಲ್ ವರ್ಗ ಪ್ರಾಸಕ್ಕೆ ಒಕ್ಕುದು ಆಹೃತಂ ಕುರಿತು ಶ ಶ ಸ ವರ್ಣತ್ರಯಮಂ ವಿದಿತ ಪ್ರಾಸ ಸ ವಿವಿಕ್ತಾಸ್ಪದದೊಳ್ ನಿಲೆ ಪೇಳ್ವಡೆ ಅದು ಸಮೀಪ ಪ್ರಾಸಂ. ಅಂದ್ರೆ ಶ ಮತ್ತೆ ಶ ಸ ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ಉದಾಹರಣೆಯಾಗಿ ಶ ಶಕಾರ ಶಂಕಶ, ಶ ಷಣ್ಮುಖ ಶ, ಜೊತೆಗೆ ಅಲ್ಲಿ ಸಕಾರ, ಈ ಅಕ್ಷರಗಳಿಂದ ಆಗುವಂತಹ ಪ್ರಾಸಾಕ್ಷರಗಳನ್ನ ಸಮೀಪ ಪ್ರಾಸ ಅನ್ನುವಂತಹ ರೀತಿಯಲ್ಲಿ ಗುರುತು ಮಾಡ್ತಾ ಇದ್ದೇನೆ. ಅದಕ್ಕೆ ಉದಾಹರಣೆ ಕೊಟ್ಟಿದೆ ನೋಡಿ. ಶಶಧರ ಬಿಂಬಾನನಯಂ ಜಶ ಕೇತನ ಕೇತನಾಭ ತನು ತನುವಂ ತಾಂ ಬಿಸ ವಿಷದ ವರ್ಣಿಯಂ ಕಂಡು ವಸೆದಂ ಬನದೊಳಗೆ ಜನಕತನಯನ್ ಅಣುವಂ. ಬಿಸ ವಿಷದ ವರ್ಣಿಯಂ. ಇಲ್ಲಿ ಆರಂಭದ ಸಾಲಿನಲ್ಲಿ ಶಕಾರ ಶಂಕಶಾದ ಪ್ರಾಸಾಕ್ಷರ ಇದೆ. ಎರಡನೇದರಲ್ಲಿ ಷಣ್ಮುಖ ಶ ಇದರ ಪ್ರಾಸಾಕ್ಷರದ ಅಕ್ಷರ ಕಾಣಿಸ್ತಾ ಇದೆ. ಮೂರನೇದಲ್ಲಿ ಸಕಾರ ಪ್ರಾಸಾಕ್ಷರ ಇದೆ. ಮತ್ತೆ ನಾಲ್ಕರಲ್ಲೂ ಕೂಡ ಸಕಾರದ ಪ್ರಾಸಾಕ್ಷರವೇ ಕಾಣಿಸ್ತಾ ಇದೆ. ಅಂದ್ರೆ ಈ ಸಮೀಪವಾಗಿದೆ. ಶಕ್ಕೆ ಶ ಅಕ್ಷರ ಸಮೀಪವಾಗಿದೆ, ಶಕ್ಕೆ ಸ ಅಕ್ಷರ ಸಮೀಪವಾಗಿದೆ. ಹಾಗಾಗಿ ಈ ಸಮೀಪವಾಗಿರುವಂತಹ ಅಕ್ಷರಗಳನ್ನು ಇರಿಸಿಕೊಂಡು ಮಾಡುವಂತಹ ಪ್ರಾಸವನ್ನ ಸಮೀಪ ಪ್ರಾಸ ಅನ್ನುವಂತಹ ರೀತಿಯಲ್ಲಿ ಮಾರ್ಗಕಾರ ಗುರುತಿಸ್ತಾ ಇದ್ದಾನೆ. ಐದನೆಯ ಪ್ರಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ, ಅನುಗತ ಪ್ರಾಸ ಅಂತ ಹೇಳಿ. ಅನುಗತ ಪ್ರಾಸ ಅಂತಂದ್ರೆ ಏನು ಅನ್ನೋದನ್ನು ಕೂಡ ಅವನು ತಿಳಿಸ್ತಾ ಇದ್ದೇನೆ. ಎಂದು ಇಂತು ಸಮೀಪ ಪ್ರಾಸಂ ದರ್ಶಿತ ಭೇದಮಾಯಿತು ಅನುಪ್ರಾಸಮಂ. ಈಗಾಗಲೇ ನಾವು ಸಮೀಪ ಪ್ರಾಸವನ್ನು ನೋಡಿದ ಬಳಿಕ ಅನುಪ್ರಾಸ ಅಂತಂದ್ರೆ ಏನು ಅಂತ ತಿಳಿಸ್ತೇನೆ ಅಂತ ಹೇಳ್ತಾ, ಸಂಧಿಸಿದ ಎಣೆಯ ಅಕ್ಕರಂ ಒಂದೊಂದರೊಳ್ಳು ಅಳವಡಿಸಿ ಬಂದೊಡೆ ಅನುಗತ ಮಕ್ಕುಂ. ಅಂದ್ರೆ ಒಂದೊಂದರೊಳಗೆ ನಾವು ಪ್ರಾಸಾಕ್ಷರದ ಸ್ಥಾನದಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ, ಅಥವಾ ಏನ್ ಮಾಡಬೇಕು ಅಂತಂದ್ರೆ ಜೋಡಿ ಜೋಡಿಯಾಗಿ ಪೋಣಿಸಿಟ್ಟಿರುವಂತಹ ಒಂದು ಅಕ್ಷರಗಳ ಸಮೂಹವನ್ನು ನಾವೇನ್ ಮಾಡ್ತೇವೆ ಅಂತಂದ್ರೆ ಬಳಸೋದನ್ನ ನಾವು ಅನುಪ್ರಾಸ ಅಥವಾ ಅನುಗತ ಪ್ರಾಸ ಅನ್ನುವಂತಹ ರೀತಿಯಲ್ಲಿ ಕರಿತಾ ಹೋಗ್ತೇವೆ. ಅಂದ್ರೆ ಒಂದೊಂದು ಅಕ್ಷರದ ಜೋಡಿ ಜೋಡಿಯನ್ನ ಮತ್ತೆ 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 ಅದನ್ನೇ ರಿಪಿಟೇಷನ್ಸ್ ಗಳನ್ನ ಮಾಡಿ ಬಳಸುವಂತಹ ಪ್ರಾಸಾಕ್ಷರಕ್ಕೆ ಅನುಗತ ಪ್ರಾಸಾಕ್ಷರ ಅಂತ ಹೇಳಿ ಕರಿತೇವೆ. ಇಲ್ಲಿ ನೋಡಿ, ನಕಾರ ಪ್ರಾಸಾಕ್ಷರವಾಗಿದೆ. ಎರಡನೇ ಸಾಲಿನಲ್ಲೂ ಕೂಡ ನಕಾರದ ಪ್ರಾಸಾಕ್ಷರವೇ ಇದೆ, ಮೂರನೇ ಸಾಲಲ್ಲಿ ಕೂಡ ಇದೆ, ನಾಲ್ಕನೇ ಸಾಲಲ್ಲಿ ಕೂಡ ಇದೆ. ಅದೇ ರೀತಿಯಲ್ಲಿ ಇಡೀ ಪದ್ಯಬಂಧದಲ್ಲಿ ಎಷ್ಟು ಬಾರಿ ಈ ನಕಾರ ಪುನರಾವರ್ತನೆ ಆಗಿದೆ ಅಂತ ನಾವು ನೋಡ್ತಾ ಬರ್ಬೋದು. ಇಲ್ಲಿ ಜನ ವಿನೂತನನ ಅಘನನನ ಅನುಪಮನನ್ ಅನುನಯ ಪರನ್ ಅರಸನ್ ಇನಿಸು ನೆನೆ ನೆನೆದು ಮನೋಜನಿತ ಮುದನ್ ಅನಿಲ ತನಯನ್ ಅನೃತ ವಚನ ಪ್ರಪಂಚನ್ ಇಂತಿರೆ ನುಡಿದನ್. ಇಲ್ಲಿ ನಕಾರ ಅಕ್ಷರಗಳು ಜೋಡಿ ಜೋಡಿಯಾಗಿ ಇಡೀ ಪದ್ಯಬಂಧದಲ್ಲಿ ಎಷ್ಟು ಕಡೆಯಲ್ಲಿ ಪುನರಾವರ್ತನೆ ಆಗಿದೆ ಅನ್ನುವಂತಹ ಸಂಗತಿಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಲ್ಲಿ ಜೋಡಿ ಜೋಡಿಯಾಗಿ ಅಕ್ಷರಗಳನ್ನ ಪದಪುಂಜಗಳನ್ನ ಪ್ರಯೋಗಿಸುವಂಥದ್ದನ್ನ ಅನುಗತ ಪ್ರಾಸ ಅಂತ ಹೇಳಿ ಗುರುತು ಮಾಡ್ತೇವೆ. ಆರನೆಯ ಪ್ರಾಸಾಕ್ಷರ ಅಥವಾ ಕೊನೆಯ ಪ್ರಾಸಾಕ್ಷರ ಅಂತ್ಯಪ್ರಾಸ ಅಂತ. ಅಂತ್ಯಪ್ರಾಸ ಅಂತಂದ್ರೆ ಆರಂಭದಲ್ಲಿ ಈಗಾಗಲೇ ಆದಿಪ್ರಾಸ ತಕಾರದ ಪ್ರಾಸಾಕ್ಷರ 4 ಸಾಲುಗಳಲ್ಲಿರೋದನ್ನು ನಾವು ಗಮನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ 4 ಸಾಲುಗಳಲ್ಲೂ ಕೂಡ ಅಂತ್ಯಪ್ರಾಸ ಅಂತಂದ್ರೆ ಪಾದಗಳ ಕೊನೆಯಲ್ಲಿ ಬಳಸುವಂತಹ ಈ ಪ್ರಾಸಾಕ್ಷರ ಏನಿದೆ ಅದು ಎಲ್ಲಾ ಪಾದಗಳಲ್ಲಿಯೂ ಕೂಡ ಏಕರೂಪವಾಗಿರುವಂತಹದನ್ನ ಅಂತ್ಯಪ್ರಾಸ ಅಂತ ಹೇಳಿ ಕರಿತೇವೆ. ಇಲ್ಲಿ ವೃತ್ತಂ ಎರಡನೇ ಸಾಲಲ್ಲಿ ಮತ್ತಂ, ಮತ್ತೆ ಮೂರನೇ ಸಾಲಲ್ಲಿ ಸಂಪತ್ತಂ, ನಾಲ್ಕನೇ ಸಾಲಲ್ಲಿ ಪೆತ್ತಂ. ಹೀಗೆ ಪದ್ಯದ ಕೊನೆಯಲ್ಲಿ ಬಳಸುವಂತಹ ಅಥವಾ ಪದ್ಯದ ಅಂತ್ಯದಲ್ಲಿ ಪದ್ಯಾಂತದಲ್ಲಿ ಬಳಸುವಂತಹ ಪ್ರಾಸಾಕ್ಷರಗಳನ್ನು
ಎಲ್ಲಾ ಪಾದಗಳಲ್ಲಿಯೂ ಕೂಡ ಏಕರೂಪವಾಗಿ ಬಳಸುವಂತಹ ಕ್ರಮವನ್ನ ಅಂತ್ಯಪ್ರಾಸ ಅಂತೇಳಿ ಕರಿತೇವೆ. ನಾವು ಈ ಸಂದರ್ಭದಲ್ಲಿ ಹರಿಹರನ ಎಲ್ಲ ರಗಳೆಗಳನ್ನು ಕೂಡ ನಾವು ಗಮನಿಸಿದ್ರೆ ಆ ಎಲ್ಲ ರಗಳೆಗಳ ಕೊನೆಯಲ್ಲಿ ಆದಿಪ್ರಾಸದ ಜೊತೆಯಲ್ಲಿ ಅಂತ್ಯಪ್ರಾಸವನ್ನು ಕೂಡ ನಾವೇನ್ ಮಾಡ್ತೇವೆ ಅಂತಂದ್ರೆ ಸ್ಪಷ್ಟವಾಗಿ ಗುರುತಿಸ್ತಾ ಹೋಗ್ತೇವೆ. ರಗಳೆಯಲ್ಲಿ ಹಾಗೆ ರಗಳೆಯಲ್ಲಿ ಎಷ್ಟು ಸಾಲುಗಳಿರಬೇಕು ಅನ್ನುವಂತಹ ನಿಯಮಗಳಿಲ್ಲದೆ ಇದ್ರೂ ಕೂಡ ಸಾಮಾನ್ಯವಾಗಿ ಎರಡೆರಡು ಸಾಲುಗಳು ಒಟ್ಟಾಗಿ ಜೋಡಿ ಜೋಡಿಯಾಗಿ ಬರ್ತದೆ ಅನ್ನುವಂತಹ ನೆಲೆಯಲ್ಲಿ ಈ ಅಂತ್ಯಪ್ರಾಸಗಳ ಆಧಾರದ ಮೇಲೆ ಎರಡೆರಡು ಜೋಡಿ ಸಾಲುಗಳನ್ನು ನಾವು ಗುರುತು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ 6 ರೀತಿಯಾಗಿರುವಂತಹ ಪ್ರಾಸಾಕ್ಷರಗಳು ಎಂದರೇನು, ಜೊತೆಯಲ್ಲಿ ಆ ಪ್ರಾಸಾಕ್ಷರಗಳಿಗೆ ಅನುಗುಣವಾಗಿರುವಂತಹ ಲಕ್ಷ್ಯ ಪದ್ಯಗಳನ್ನು ಕೂಡ ಏನ್ ಮಾಡಿದ್ದಾನೆ ಅಂತಂದ್ರೆ ಮಾರ್ಗಕಾರ ಕೊಟ್ಟು ವಿವರಿಸಿರುವಂತದ್ದನ್ನ ಗಮನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಾರ್ಗಕಾರ ಹೇಳುವಾಗೆ 2ನೆಯ ಪರಿಚ್ಛೇದದಲ್ಲಿ ಬಹಳ ಮುಖ್ಯವಾಗಿ ಶಬ್ದಾಲಂಕಾರ ಅನ್ನುವಂತಹ ರೀತಿಯಲ್ಲಿ ಅವನೇ ಕೊಟ್ಟಿರುವಂತಹ ಹೆಸರದು. ಆ ಶಬ್ದಾಲಂಕಾರದಲ್ಲಿ ಈಗಾಗಲೇ ನಾವು ಪ್ರಾಸಾಕ್ಷರಗಳ ಕುರಿತಾಗಿ ಗಮನವನ್ನು ಹರಿಸಿದ್ವಿ. ಅಥವಾ ಪ್ರಾಸಾಕ್ಷರಗಳು ಅಂತಂದ್ರೆ ಏನು, ಯಾವ್ಯಾವ ರೀತಿಯಾಗಿರುವಂತಹ ಪ್ರಾಸಾಕ್ಷರಗಳಿವೆ, ಅವುಗಳ ಲಕ್ಷ್ಯಗಳೇನು ಅನ್ನುವಂಥದ್ದನ್ನೆಲ್ಲ ಗಮನಿಸಿಕೊಂಡು ಬಂದ್ವಿ. ಈಗ ಇನ್ನೊಂದು ಅಂತಹದ್ದೇ ಒಂದು ಬಹಳ ಮುಖ್ಯವಾಗಿರುವಂತಹ ಸಂಗತಿಯನ್ನು ಅವನು ವಿಸ್ತರಿಸ್ತಾ ಇದ್ದಾನೆ. ಏನು ಅಂತಂದ್ರೆ ದಕ್ಷಿಣೋತ್ತರ ಮಾರ್ಗಗಳು. ನಾನು ಈಗಾಗಲೇ ನಿಮಗೆ ಪರಿಚಯಾತ್ಮಕವಾಗಿ ಕವಿರಾಜ ಮಾರ್ಗವನ್ನು ಪರಿಚಯಿಸುವಂತಹ ಸಂದರ್ಭದಲ್ಲಿ ತಿಳಿಸಿದ್ದೆ. ಏನು ಅಂತಂದ್ರೆ ಈ ಸಂಸ್ಕೃತ ಕಾವ್ಯ ಮೀಮಾಂಸಕರು ಗೌಡಿಯ ಮಾರ್ಗ, ಪಾಂಚಾಲಿ ಮಾರ್ಗ, ಲಾಟಿಯ, ಹೀಗೆ ಬೇರೆ ಬೇರೆ ರೀತಿಯಾಗಿರುವಂತಹ ಮಾರ್ಗಗಳನ್ನ ತಿಳಿಸ್ತಾರೆ ಎನ್ನುವಂತಹ ಸಂಗತಿಗಳನ್ನ ನಾವು ನೋಡಿದ್ವಿ. ಕಾವ್ಯ ಮೀಮಾಂಸೆಯರು ಕೂಡ ನಾವು ಸ್ಪಷ್ಟ ಆಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಮಾರ್ಗಕಾರ ಏನ್ ಮಾಡ್ತಾನೆ ಅಂತಂದ್ರೆ ಆ ಎಲ್ಲ ಮಾರ್ಗಗಳನ್ನು ಕೂಡ ಬದಿಯಲ್ಲಿಟ್ಟುಬಿಟ್ಟು ಎರಡು ಮಾರ್ಗಗಳು ಕಾವ್ಯಕ್ಕೆ ಎನ್ನುವಂತ ರೀತಿಯಲ್ಲಿ ಒಂದು ಮಾತುಗಳನ್ನ ಆಡ್ತಾನೆ. ಆ ಎರಡು ಮಾರ್ಗಗಳು ಯಾವ್ದೆಲ್ಲ ಅಂತಂದ್ರೆ ಒಂದು ದಕ್ಷಿಣದ ಮಾರ್ಗ, ಇನ್ನೊಂದು ಉತ್ತರದ ಮಾರ್ಗ. ಈ ಎರಡೇ ಮಾರ್ಗಗಳು ಕಾವ್ಯದಲ್ಲಿ ಇರುವಂತದ್ದು ಅನ್ನುವ ರೀತಿಯಲ್ಲಿ ಅವನು ನಮಗೆ ಪರಿಭಾವಿಸಿದ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಅದು ಪದ್ಯಗಳನ್ನು ಕೂಡ ಅವನು ಹೀಗೆ ಕೊಡ್ತಾ ಹೋಗ್ತಾನೆ ನೋಡಿ. ನಿಗದಿತ ಕಾವ್ಯೋಕ್ತಿಗಳುಳ್ ನಗಳ್ದವು ಮಾರ್ಗಂಗಳ್ ಇಂತುಂ ಎರಡು ಉಕ್ತಿಗಳು ಬಗೆವಾಗಳ್ ಎರಡು ಮಾಳ್ಕೆಯೊಳ್ ಒಗೆದವು ವಕ್ರ ಸ್ವಭಾವ ನಿಯತಿ ಕ್ರಮದಿಂ. ಇದರಲ್ಲಿ ಬಹಳ ಮುಖ್ಯವಾಗಿ ಅವನು ಹೇಳ್ತಿರೋದು ಏನು ಅಂತಂದ್ರೆ ಈ ದಕ್ಷಿಣೋತ್ತರ ಅನ್ನುವಂತಹ ಎರಡು ಮಾರ್ಗಗಳಲ್ಲಿ ಎರಡು ರೀತಿಯಾಗಿರುವಂತಹ ಸಂಗತಿಗಳನ್ನ ನಾವು ಗುರುತಿಸ್ತೇವೆ, ಅಥವಾ ಎರಡು ಮಾರ್ಗಗಳು ಅಂತ ನಾವು ಏನ್ ಕರಿತೇವೆ, ದಕ್ಷಿಣದ ಮಾರ್ಗ ಉತ್ತರದ ಮಾರ್ಗ ಅಂತ. ಹಾಗೆ ಆ ಮಾರ್ಗಗಳನ್ನ ಗುರುತು ಮಾಡೋದಕ್ಕೆ ಬಹಳ ಪ್ರಮುಖವಾಗಿ ನಮಗೆ ಲಭ್ಯ ಆಗುವಂತಹ ಸಂಗತಿ ಯಾವುದು ಅಂತಂದ್ರೆ ಅದು ವಕ್ರೋಕ್ತಿ ಹಾಗೂ ಸ್ವಭಾವೋಕ್ತಿ ಅನ್ನುವಂಥ ಎರಡು ಸಂಗತಿಗಳನ್ನ ಅಥವಾ ಎರಡು ರೀತಿಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವಕ್ರತೆ ಮತ್ತು ಸ್ವಭಾವ ಈ ಎರಡು ನಿಯಮಗಳಿಗೆ ಅನುಗುಣವಾಗಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ ದಕ್ಷಿಣದ ಮಾರ್ಗ ಜೊತೆಯಲ್ಲಿ ಉತ್ತರದ ಮಾರ್ಗ ಅನ್ನುವಂತಹ ರೀತಿಯಲ್ಲಿ ಎರಡು ಮಾರ್ಗ ಭೇದಗಳನ್ನ ಗುರುತಿಸ್ತೇವೆ ಅಂತ ಹೇಳಿ ಸ್ಪಷ್ಟಪಡಿಸ್ತಾ ಹೋಗ್ತಾನೆ. ಹಾಗೆಯೇ ಸತತಂ ದಕ್ಷಿಣ ಮಾರ್ಗ ಉದಿತ ಉಕ್ತಿ ಭೇದಕ ಗುಣಂ ಸ್ವಭಾವ ಆಖ್ಯಾನಂ ವಿದಿತ ಉತ್ತರ ಮಾರ್ಗಗತಂ ಪ್ರತೀತ ವಕ್ರೋಕ್ತಿ ಕೃತಂ ಅಲ್ಪ ವಿಕಲ್ಪಂ. ಇಲ್ಲಿ ಹೇಳ್ತಾ ಇರುವಂತಹ ಸಂಗತಿಗಳು ಏನು ಅಂತಂದ್ರೆ ಈ ವಕ್ರೋಕ್ತಿ ಮತ್ತು ಸ್ವಭಾವೋಕ್ತಿ ಅನ್ನುವಂಥ ಎರಡು ಸಂಗತಿಗಳನ್ನ ಸ್ಪಷ್ಟಪಡಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾಗಿರುವಂತಹ ಇನ್ನೊಂದು ವಿಚಾರ ಏನಂತಂದ್ರೆ ಈಗಾಗಲೇ ನೋಡಿರುವ ಹಾಗೆ ಸಂಸ್ಕೃತ ಕಾವ್ಯ ಮೀಮಾಂಸರು ಅನೇಕರಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಸಿದ್ಧಾಂತಗಳನ್ನ ಮಂಡಿಸ್ತಾ ಹೋಗ್ತಾರೆ. ಭಾಮಹನ ಅಲಂಕಾರ ಸಿದ್ಧಾಂತ, ಆ ಬಳಿಕ ಆನಂದವರ್ಧನನ ಧ್ವನಿ ಸಿದ್ಧಾಂತ, ದಂಡಿಯ ಗುಣ ಸಿದ್ಧಾಂತ, ಹೀಗೆ ಬೇರೆ ಬೇರೆ ರೀತಿಯಾಗಿರುವಂತಹ ಸಿದ್ಧಾಂತಗಳನ್ನ ಪ್ರತಿಪಾದಿಸ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಕುಂತಕ ಅನ್ನುವಂಥದ್ದು ಏನ್ ಮಾಡ್ತಾನೆ ಅಂತಂದ್ರೆ ವಕ್ರೋಕ್ತಿ ಸಿದ್ಧಾಂತವನ್ನ ಬಹಳ ಪ್ರಖರವಾಗಿ ಪ್ರತಿಪಾದಿಸುವಂತಹ ಕೆಲಸವನ್ನು ಮಾಡ್ತಾನೆ. ಆ ವಕ್ರೋಕ್ತಿ ಅನ್ನುವಂತಹ ಸಿದ್ಧಾಂತವನ್ನ ಪ್ರತಿಪಾದಿಸುವುದಕ್ಕೋಸ್ಕರವೇ ವಕ್ರೋಕ್ತಿ ಜೀವಿತ ಅನ್ನುವಂತಹ ಒಂದು ಕೃತಿಯನ್ನು ಕೂಡ ರಚನೆ ಮಾಡ್ತಾನೆ. ಅದರಲ್ಲಿ ವಕ್ರೋಕ್ತಿ ಅದು ಹೇಗೆ ಅಲಂಕಾರವಾಗುತ್ತೆ ಅನ್ನುವಂತಹ ಸಂಗತಿಗಳನ್ನ ಹೇಳ್ತಾ ಹೋಗ್ತಾನೆ. ವಕ್ರೋಕ್ತಿ ಅಂತಂದ್ರೆ ವಿಶೇಷವಾಗಿರುವಂತಹ ಉಕ್ತಿ, ವಿಶೇಷವಾದ ರೀತಿಯಲ್ಲಿ ಹೇಳಿದಂತಹ ಉಕ್ತಿ ಎನ್ನುವಂತಹ ರೀತಿಯಲ್ಲಿ ಗುರುತು ಮಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ನಾವು ಸಾಮಾನ್ಯವಾದಂತಹ ರೀತಿಯಲ್ಲಿ. ಸ್ವಭಾವೋಕ್ತಿ ಅಂತಂದ್ರೆ ಸ್ವಭಾವ ಸಿದ್ಧವಾಗಿ ಅಥವಾ ಸ್ವಾಭಾವಿಕವಾಗಿ ಸಹಜವಾಗಿರುವಂತಹ ಉಕ್ತಿ. ವಕ್ರೋಕ್ತಿ ಅಂತಂದ್ರೆ ಆ ಸ್ವಾಭಾವಿಕವಾಗಿರುವಂತಹ ಉಕ್ತಿಯನ್ನೇ ಕವಿಗಳು ವಿಶೇಷವಾಗಿ ನಮಗೆ ತೋರ್ಪಡಿಸುವಂತದನ್ನ ವಕ್ರೋಕ್ತಿ ಎನ್ನುವಂತಹ ರೀತಿಯಲ್ಲಿ ಗುರುತು ಮಾಡ್ತಾ ಹೋಗ್ತಾರೆ. ಅಂದ್ರೆ ಸ್ವಭಾವೋಕ್ತಿ ಅದು ಎಲ್ಲ ವಿಚಾರಗಳಲ್ಲೂ ಕೂಡ ಸಹಜವಾಗಿರುವಂಥದ್ದು. ವಕ್ರೋಕ್ತಿ ಅದು ಕವಿಯ ಪ್ರತಿಭೆಗೆ ಬಿಟ್ಟಿದ್ದು, ಕವಿಯ ವ್ಯುತ್ಪತ್ತಿಗೆ ಬಿಟ್ಟಿರುವಂತಹ ಒಂದು ವಿಚಾರ ಅನ್ನುವಂತಹ ರೀತಿಯಲ್ಲಿ ಇದು ಮಾರ್ಗಕಾರ ಮಾಹಿತಿಯನ್ನ ಕೊಡ್ತಾ ಹೋಗ್ತಾನೆ. ಮಾಧುರ್ಯ ಗುಣದ ಕುರಿತಾಗಿ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾನೆ. ಪದ್ಯ ಹೀಗಿದೆ: ಸವಿವಡೆ ಮಧುರ ರಸಂಬೋಲ್ ಕಿವಿಗೆ ಇನಿದಾಗಿರ್ಪ ವಚನ ವಿರಚನೆ ಮಧುರಂ
ಸವಿಳಾಸ ಆಳಾಪದಿನ್ ಅರಿ ವಿಶೇಷ ವಿಶೇಷ್ಯಮಂತು ಮಾರ್ಗದ್ವಯದೊಳ್. ಅಂದ್ರೆ ಇಲ್ಲಿ ಮಾಧುರ್ಯ ಗುಣ, ಒಂದು ಕಾವ್ಯದಲ್ಲಿ ಮಾಧುರ್ಯ ಗುಣ ಯಾವ ರೀತಿಯಲ್ಲಿ ಬರಬೇಕು ಅನ್ನುವಂತಹ ಸಂಗತಿಗಳನ್ನ ತಿಳಿಸ್ತಾ ಹೋಗ್ತಾನೆ. ಸಿಹಿಯಾಗಿರುವಂತಹ ಒಂದು ವಸ್ತುವನ್ನ ನಾವು ಸೇವಿಸುವಾಗ ನಮ್ಗೆ ಎಂತಹ ಒಂದು ಅನುಭವ ಉಂಟಾಗತ್ತೆ, ಸಿಹಿಯಾಗಿರುವಂತಹ ಅನುಭವ ಉಂಟಾಗುತ್ತೆ. ಕಿವಿಗೆ ಸಿಹಿಯಾಗಿರುವಂತಹ ಒಂದು ವಿಚಾರವನ್ನ ಅಥವಾ ವಿಷಯವನ್ನ ಕೇಳಿಸ್ಕೊಂಡಾಗ ಅದು ಎಷ್ಟು ಆನಂದ ಉಂಟಾಗತ್ತೆ. ಆ ರೀತಿಯಲ್ಲಿ ಏನಾಗಿರ್ಬೇಕು ಅಂತಂದ್ರೆ ಹಿತವಾಗಿ ಮಿತವಾಗಿ ಮನಸ್ಸಿಗೆ ಮುದವನ್ನ ಕೊಡುವ ಹಾಗೆ ಇರಬೇಕು. ಈ ರೀತಿಯಾಗಿರುವಂತಹ ಮಾಧುರ್ಯ ಗುಣವನ್ನ ಹೊಂದಿ ಕಾವ್ಯ ಅಥವಾ ಕಾವ್ಯದಲ್ಲಿ ಪದ್ಯಗಳು ಅನ್ನುವಂತಹ ಮಾತುಗಳನ್ನ ಆಡ್ತಾ ಹೋಗ್ತಾನೆ. ಆ ಬಳಿಕ ನಿಬಿಡ ಮತ್ತು ಶಿಥಿಲ ಬಂಧ ಗುಣಗಳು ಅನ್ನುವಂತಹ ಒಂದು ವಿಚಾರವನ್ನ ಅವನು ಚರ್ಚೆ ಮಾಡ್ತಾನೆ. ಮಿಗೆ ನಿಬಿಡ ಬಂಧಂ ಎಂಬುದು ತಗೊಳ್ಳುವವು ವರ್ಣಂಗಳ್ ಅಗಲದಿರೆ ಮತ್ತೆ ಅಕ್ಕುಂ ನೆಗಳ್ದ ಅಲ್ಪ ಪ್ರಾಣಾಕ್ಷರ ನಿಗದಿತ ಏತದ್ವಿಪರ್ಯೋಕ್ತಂ ಶಿಥಿಲಂ. ಅಂದ್ರೆ ಈ ನಿಬಿಡ ಬಂಧಗಳು ಅಂತಂದ್ರೆ ಹೇಗಿರುತ್ತೆ ಅಂತಂದ್ರೆ ಒಂದೊಂದು ಶಬ್ದಗಳು ಒಂದಕ್ಕೊಂದು ಅಗಲದೆ ಇರುವ ಹಾಗೆ ಒಟ್ಟೊಟ್ಟಿಗೆ ನಿಬಿಡವಾಗಿ ಜೋಡಿಸಿಕೊಂಡಿರುವಂತಹ ರೀತಿಯ ರಚನೆಗಳನ್ನ ನಿಬಿಡ ಬಂಧಗಳು ಅನ್ನುವಂತಹ ರೀತಿಯಲ್ಲಿ ಗುರುತು ಮಾಡ್ತಾ ಹೋಗ್ತಕ್ಕ. ಸುಕುಮಾರ ಗುಣದ ಕುರಿತಾಗಿ, ಸಮಾಹಿತ ಗುಣದ ಕುರಿತಾಗಿ, ಬೇರೆ ಬೇರೆ ವಿಚಾರಗಳನ್ನು ಕುರಿತಾಗಿ ಏನ್ ಮಾಡ್ತಾ ಹೋಗ್ತಾನೆ ಅಂತಂದ್ರೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾನೆ. ಗ್ರಾಮ್ಯೋಕ್ತಿಯ ಕುರಿತಾಗಿ ಕೂಡ, ಗ್ರಾಮ್ಯೋಕ್ತಿ ಯಾವ ರೀತಿಯಲ್ಲಿ ಬಳಕೆ ಆದ್ರೆ ಮಾತ್ರ ಆ ಕಾವ್ಯಬಂಧ ಸೊಗಸಾಗಿರುತ್ತೆ ಎನ್ನುವಂತಹ ವಿಚಾರಗಳನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಜೊತೆಗೆ ಆ ಗ್ರಾಮ್ಯೋಕ್ತಿಯನ್ನ ಕಡಿಮೆ ಮಾಡಿಕೊಳ್ಳುವಂತಹ ರೀತಿ ಹೇಗೆ ಅನ್ನುವಂಥದ್ದು, ಓಜೋ ಗುಣದ ಕುರಿತಾಗಿ, ವಿಶೇಷಗಳ ಕುರಿತಾಗಿ ಕೂಡ ಸಾಕಷ್ಟು ವಿಚಾರಗಳನ್ನ ಈ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾನೆ. ಇನ್ನು ಬಹಳ ಮುಖ್ಯವಾಗಿ ಒಂದು ದುಷ್ಕರ ಕಾವ್ಯ ಬಂಧಗಳು ಅನ್ನುವಂಥದ್ದಿದೆ. ಆ ದುಷ್ಕರ ಕಾವ್ಯ ಬಂಧಗಳ ಕುರಿತಾಗಿ ಕೂಡ ಅವನೇನ್ ಮಾಡ್ತಾನೆ ಅಂತಂದ್ರೆ ವಿವರಿಸ್ತಾ ಹೋಗ್ತಾನೆ. ಯಾವುದೆಲ್ಲ ದುಷ್ಕರ ಬಂಧಗಳಿದೆ ಅನ್ನೋದನ್ನ ಮೊದಲು ತಿಳಿಸಿಬಿಟ್ಟು ಆ ಬಳಿಕ ಅವುಗಳ ಕುರಿತಾಗಿ ಅಭಿಪ್ರಾಯವನ್ನ, ವ್ಯಾಖ್ಯಾನವನ್ನ ಕೊಡ್ತಾ ಹೋಗ್ತಾನೆ. ಪ್ರತ್ಯಾಗತ, ಗೂಢ ಚತುರ್ಥ, ಏಕಾಕ್ಷರ, ದ್ವ್ಯಕ್ಷರ, ಆಮೇಲೆ ಅತಾಲವ್ಯ, ನಿರೋಷ್ಪ್ಯ, ಸರ್ವತೋಭದ್ರ, ನಿರುತ್ತರ, ಗೋಮೂತ್ರಿಕೆ, ಮುರಜಾಬಂಧ, ಹಾಗೆ ಅರ್ಧಭ್ರಮಣ, ಕ್ರಿಯಾಗೋಪಕ, ಚಕ್ರಬಂಧ, ಭಾವೆ, ನುಸುಳು, ಅಸ್ಪಷ್ಟಾಕ್ಷರ, ವರ್ಣವ್ಯತ್ಯಯ, ಹೀಗೆ ಸುಮಾರಷ್ಟು ಸಂಗತಿಗಳನ್ನ ಅಲ್ಲಿ ತಿಳಿಸ್ತಾ ಹೋಗ್ತಾನೆ. ನಾವು ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಸಂಗತಿಗಳನ್ನಷ್ಟೇ ಇರಿಸಿಕೊಂಡು ನಿಮ್ಗೆ ಅದರ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿಗಳನ್ನು ತಿಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಒಟ್ಟಂದದಲ್ಲಿ ಈ 2ನೇ ಪರಿಚ್ಛೇದದಲ್ಲಿ ಮಾರ್ಗಕಾರ ಏನ್ ಹೇಳ್ತಾನೆ ಅಂತಂದ್ರೆ ಶಬ್ದಾಲಂಕಾರ, ಜೊತೆಗೆ ಶಬ್ದಾಲಂಕಾರಕ್ಕೆ ಸಂಬಂಧಪಟ್ಟಿರುವಂತಹ ಹಲವು ವಿಚಾರಗಳನ್ನ ವ್ಯಾಖ್ಯಾನದ ರೀತಿಯಲ್ಲಿ ಮೊದಲು ಅದಕ್ಕೆ ಪದ್ಯವನ್ನ ರಚನೆ ಮಾಡಿಬಿಟ್ಟು ಅದರ ಏನು ಅಂತ ಸೂಚಿಸ್ತಾ ಹೋಗ್ತಾನೆ. ಆ ಬಳಿಕ ಅದಕ್ಕೆ ಉದಾಹರಣೆ ಅಥವಾ ಲಕ್ಷ್ಯವನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಇಷ್ಟನ್ನು ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಇನ್ನು 3ನೇ ಪರಿಚ್ಛೇದ ಅರ್ಥಾಲಂಕಾರದ ಕುರಿತಾಗಿರುವಂತದ್ದು, ಅದನ್ನ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯಲ್ಲಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.